ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಶುಭಾ ಕೆಬಿ. ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಲೋಕ ಶಿಕ್ಷಣ ಟ್ರಸ್ಟ್ನ ಮಾಸಪತ್ರಿಕೆ ಕಸ್ತೂರಿಯ ಸಂಪಾದಕರಾಗಿರುವಂತಹ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಸೊ ಈ ವಾರದ ಮಾತನ್ನ ನಾವು ಗಣರಾಜ್ಯೋತ್ಸವದ ಸಂಭ್ರಮದಿಂದ ಪ್ರಾರಂಭ ಮಾಡೋಣ ಅಂತ ಹೇಳಿ ಹೋಗಿದ್ರ ಮೇಡಮ್ ಪರೇಡ್ಗೆ? ಪರೇಡ್ ಮನೇಲೆ ಕುತ್ಕೊಂಡು ನೋಡಿದೆ. ನನಗೆ ಬಹಳ ಇಷ್ಟ. ಏನೇ ಮಿಸ್ ಮಾಡ್ತೀನಿ, ಗಣರಾಜ್ಯೋತ್ಸವದ ಪರೇಡ್ ಮಿಸ್ ಮಾಡಲ್ಲ. ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ನಾರಿ ಶಕ್ತಿ ವಿಜೃಂಭಿಸ್ತಿರೋದನ್ನ ನೋಡೋದೇ ಒಂದು ಖುಷಿ. ಕಣ್ ತುಂಬಿಕೊಳ್ಬೇಕು ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿತ್ತು. ಈಗಾಗಲೇ ನಾವು ಕಳೆದ ಸಂಚಿಕೆಯಲ್ಲೇ ಮಾತಾಡಿದ ಹಾಗೆ ಸಿಮ್ರನ್ ಬಾಲಾ ಅವರ ನೇತೃತ್ವದಲ್ಲಿ CRPF ಯೋಧರು 140 ಮಂದಿ, ಎಷ್ಟು ಚಂದ ಇತ್ತು ಅದು ಅಂದ್ರೆ ಬಹಳ ಖುಷಿ ಆಯ್ತು. ನಾನು ಗಣರಾಜ್ಯೋತ್ಸವದಲ್ಲಿ ನನಗೆ ಎಲ್ಲದಕ್ಕಿಂತ ತುಂಬಾ ಅಚ್ಚುಮೆಚ್ಚಾಗಿದ್ದು ಈ ಸರಿ ಅಂತ ಹೇಳಿದ್ರೆ RVC ಅಂತ ಹೇಳಿದ್ರೆ ರಿಮೌಂಟ್ ಆ್ಯಂಡ್ ವೆಟರ್ನರಿ ಕಾರ್ಪ್ಸ್ ಅಂತ ಹೇಳ್ಬಿಟ್ಟು ಎಲ್ಲರ ಒಂದು ಅಚ್ಚುಮೆಚ್ಚು ಅಂದ್ರೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಈ ಸರಿ RVC ತುಕಡಿ. ಎಂತೆಂತ ನಾವು ಬರೀ ಇವರನ್ನ ಹಿಮಯೋಧ ಅಂತಾನು ಕರೀತಾರೆ. ಉತ್ತರದ ಗಡಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾರ್ಯನಿರ್ವಹಿಸ್ತಾರೆ. ಮತ್ತೆ ಈ ಒಂದು ತುಕಡಿಯಲ್ಲಿ ಕೇವಲ ಮಾನವ ಯೋಧರಷ್ಟೇ ಅಲ್ಲ, ಪ್ರಾಣಿ ಯೋಧರು ಇದ್ರು. ಅದರಲ್ಲೂ ಮುಖ್ಯವಾಗಿ ಬ್ಯಾಕ್ಟೀರಿಯನ್ ಒಂಟೆಗಳು ಅಂತ ನಾವೇನು ಹೇಳ್ತೀವಿ, ಅದನ್ನ ನಾವು ನೋಡೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ನೋಡಕ್ ಸಿಕ್ಕಿದ್ದು. ಮುಖ್ಯ ಅತಿಥಿಯಾಗಿದ್ದ ಯುರೋಪಿಯನ್ ಯೂನಿಯನ್ ಒಕ್ಕೂಟದ ಅಧ್ಯಕ್ಷೆ ಮತ್ತು ಕಮಿಷನ್ದ ಅಧ್ಯಕ್ಷರು ಇಬ್ರು ಹೀಗೆ ಕಣ್ಣರಳಿಸ್ಕೊಂಡು ನೋಡ್ತಾ ಇದ್ರು. ನಮಗೂ ಅಷ್ಟೇ ಇದೆ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ಅಂತ. ಒಂದ್ರ ಹೆಸರು ನುಬ್ರಾ, ಇನ್ನೊಂದ್ರ ಹೆಸರು ಗಾಲ್ವಾನ್ ಅಂತ. ಎರಡು ಬಹಳ ಮುದ್ದಾಗಿದ್ವು. ನೋಡಿ, ಸೌಂದರ್ಯ ಅನ್ನೋದು ಬ್ಯೂಟಿ ಲೈಸ್ ಇನ್ ಬಿಹೋಲ್ಡರ್ಸ್ ಐಸ್ ಅಂತಾರಲ್ಲ, ಎಂಥ ಮುದ್ದು ಆ ಎರಡುವೆ. ನೋಡಕ್ಕೆ ಚಂದ. ಬಟ್ ಏನೋ ಈ ಸರಿ ನಂಗೆ ಸಮಾಧಾನ ಕೊಡ್ಲಿಲ್ಲ. ಒಂದ್ ಏನು ಅಂದ್ರೆ ತುಂಬಾ ಹಿಂಗೆ ಪಟ 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 ಅಂತ ಮೂವ್ ಆಗೋಯ್ತು ಅಂತ ಅನ್ನಿಸ್ತು. ಅಂದ್ರೆ ಪ್ರತಿ ಸರಿ ಅಂತೂ ಸಾವಧಾನ ಇರ್ತಿತ್ತಲ್ಲ, ಆ ಸಾವಧಾನ ಇರಲಿಲ್ಲ ಈ ಸರಿ ಅಂತ ಅನ್ನಿಸ್ತು. ನುಬ್ರಾ ಮತ್ತೆ ಗಾಲ್ವಾನ್ ಇವರಿಬ್ರ ಜೊತೆಗೆ ಝನ್ಸ್ಕಾರ್ ಪೋನೀಸ್ ಅಂತ ಹೇಳ್ತಾರೆ. ಅಂದ್ರೆ ಗಿಡ್ಡ ಕುದುರೆಗಳು ಇವು ಅತಿ ಎತ್ತರವನ್ನ ಕ್ರಮಿಸಬಲ್ಲವು. ಆ ಒಂದು ಬಿಳಿ ಕಲರ್ದು ಈ ಕುದುರೆಗಳು ಗಿಡ್ಡ, ನಮ್ಮ ಮಲೆನಾಡು ಗಿಡ್ಡ ಇದ್ದಂಗೆ ಇದು ಅಲ್ಲಿದು ಗಿಡ್ಡ. ಸೊ ಪರ್ವತ ಗಿಡ್ಡ, ಈ ಪರ್ವತ ಗಿಡ್ಡಗಳು ಇದ್ವು. ಆಮೇಲೆ 5 ನಮ್ಮ ಸಾಂಪ್ರದಾಯಿಕ ಶ್ವಾನ ತಳಿಗಳಾದ ರಾಂಪುರ್, ಆಮೇಲೆ ಮುಧೋಳ್ ಅಂತೂ ಗೊತ್ತೇ ಗೊತ್ತು. ನಂಗೆ ಏನ್ ಕಣ್ಣಲ್ಲಿ ಬರೀ ಏನಿದೆ ಅಂತ ಹೇಳಿದ್ರೆ, ಏನು ಒಳ್ಳೆ ಸೂಪರ್ ಹೀರೋ, ಸೂಪರ್ ಮ್ಯಾನ್ ತರ ಇದ್ರ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡು ಮುಧೋಳ್, ರಾಂಪುರ್ ಇವುಗಳು ಹಾಕೊಂಡು ಬ್ಲ್ಯಾಕ್ ಗಾಗಲ್ ಹಾಕೊಂಡು ಮಾರ್ಚ್ ಫಾಸ್ಟ್ ಮಾಡ್ಕೊಂಡು ಬಂದ್ರು. ನಂಗಂತೂ ನಂಗೆ ಉತ್ತರ ಕೂತ್ಕೊಳಕ್ಕೆ ಆಗ್ಲಿಲ್ಲ. ಅಷ್ಟು ಉತ್ತರ ಕುಣಿಯೋಷ್ಟಾದ್ರೆ ಏನ್ ಚಂದ ಅವುಗಳ ಒಂದು ಟಿವಿ, ಆ ಒಂದು ನಡಿಗೆ, ಆ ಗಾಂಭೀರ್ಯ ಬಹಳ ಚೆನ್ನಾಗಿತ್ತು. ಆಮೇಲೆ ಅವೆಲ್ಲಕ್ಕಿಂತ ಇನ್ನೂ ಇದಂದ್ರೆ ಬ್ಲ್ಯಾಕ್ ಕೈಟ್ಸ್ ಅಂತ ಹೇಳಿದ್ರೆ ಹದ್ದಿನ ಒಂದು ಜಾತಿಯ ಪಕ್ಷಿ ಅದು. ಅವುಗಳು ಭಾಗವಹಿಸಿದ್ವು. ಅವುಗಳು ಅಷ್ಟೇ ಅವ್ರು ಇದ್ ಮಾಡಿದ್ರು, ಕೂತಿದ್ವು. ಅವುಗಳದ್ದು ಚಿಪ್ಪು ಎಲ್ಲ ಏನ್ರಿ ಎಲ್ಲ ಗ್ಯಾಜೆಟ್ಸ್ ಹಾಕೊಂಡ್ಬಿಟ್ಟಿವೆ. ಎಲೆಕ್ಟ್ರಾನಿಕ್ ಗ್ಯಾಜೆಟ್, ಪಕ್ಷಿ, ಖಗ, ಮೃಗ ಎಲ್ಲವೂ ಫುಲ್ ಹೈಟೆಕ್ ಎಲ್ಲ ಗ್ಯಾಜೆಟ್ಸ್ ಹಾಕೊಂಡು ಇವರೆಲ್ಲ ಸರ್ವಿಲೆನ್ಸ್ ಮಾಡೋರು ಅಂತ ಹೇಳಿದ್ರೆ, ನಿಗಾ ವಹಿಸೋದು ಗಡಿ ಪ್ರದೇಶದಲ್ಲಿ. ಎಸ್ಪೆಷಲಿ ನಮ್ಮ ಮುಧೋಳು, ರಾಂಪುರ್ ಇವೆಲ್ಲನೂ, ರಾಜಪಾಳ್ಯಂ ಇವೆಲ್ಲನು, ಚಿಪ್ಪಿಪಾರೈ ಅದು ಆ ಥರ ಒಂದು ಇದು ಮತ್ತೊಂದು ಜರ್ಮನ್ ಶೆಪರ್ಡ್ ಏನೋ ಇತ್ತು. ಏನು ಇವ್ರಗಳ ಕೆಲಸ ಅಂತ ಹೇಳಿದ್ರೆ ಸ್ಫೋಟಕ ಸಾಮಗ್ರಿಗಳು, ಅಂದ್ರೆ ಈ ನೆಲದಲ್ಲೆಲ್ಲ ಹುದುಕ್ಸಿರ್ತಾರಲ್ಲ, ಲ್ಯಾಂಡ್ ಮೈನ್ಸು, ಇವನ್ನೆಲ್ಲ ಪತ್ತೆ ಹಚ್ಚೋದು. ಆಮೇಲೆ ಅದಕ್ಕೆ ಅವಕ್ಕೆಲ್ಲ ಬುಲೆಟ್ ಪ್ರೂಫ್ ಹಾಕಿರೋದು. ಆಮೇಲೆ ಡ್ರಗ್ಸ್ ಇದ್ ಮಾಡ್ತಾರಲ್ಲ, ಅದನ್ನೆಲ್ಲ ಕಂಡು ಹಿಡಿಯೋದು. ಆಮೇಲೆ ಇದು ಬ್ಲ್ಯಾಕ್ ಕೈಟ್ಸ್ ಅಂತ ಹೇಳೋದಲ್ಲ, ಪಕ್ಷಿಗಳು, ಹದ್ದಿನ ತರದ ಪಕ್ಷಿಗಳು, ಅವುಗಳು ಏನ್ ಮಾಡತ್ವೆ ಅಂತ ಹೇಳಿದ್ರೆ ಡ್ರೋನ್ ನ ಹೊಡೆದುರುಳಿಸುತ್ತೆ. ಶತ್ರು
ಕಡೆಯಿಂದ ಬಂದಂತ ಡ್ರೋನ್ನ ಹೊಡೆದುರುಳಿಸುತ್ತೆ. ಕೇವಲ ನಿಗಾ ಅಷ್ಟೇ ಅಲ್ಲ, ಇದನ್ನು ಮಾಡತ್ವೆ ಅವು, ಹೊಡೆದುರುಳಿಸುತ್ತೆ. ಆಮೇಲೆ ಬೇರೆ ಕಡೆಯ ಪಕ್ಷಿಗಳು ಬಂದ್ರೆ ಅವುಗಳ ಸಂಚಾರವನ್ನ ನಿಗ್ರಹಿಸೋದು, ನಿರ್ಬಂಧಿಸೋದು, ಇವೆಲ್ಲ ಮಾಡತ್ವೆ. ಸೊ ನಮ್ಮ ಇವಾಗ ಸೇನಾ ಇದರಲ್ಲಿ ನಮ್ಮ ಗಡಿಯನ್ನ ಕಾಯೋದು ಕೇವಲ ಇಷ್ಟಲ್ಲ. ಆಮೇಲೆ ಈ ಬ್ಯಾಕ್ಟ್ರಿಯನ್ ಆನಿಮಲ್ಸ್ ಅಂತ ಹೇಳಿದ್ವಲ್ಲ, ಇವುಗಳನ್ನ ಶೀತ ಮರುಭೂಮಿಯ ಹಡಗು ಅಂತ ಹೇಳ್ತೀವಿ. ನಿಮಗೆ ಗೊತ್ತು, ಲಡಾಖ್ನಲ್ಲಿ ಅತ್ಯಂತ ಎತ್ತರ ಪ್ರದೇಶದಲ್ಲಿ ಶೀತ ಮರುಭೂಮಿ ಇದೆ. ಇದರಲ್ಲಿ -40 ಎಲ್ಲ ಹೋಗುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಸಂಚಾರ ಮಾಡಬೇಕು ಅಂತ ಹೇಳಿದ್ರೆ, ಆಮೇಲೆ ನಿಮಗೆ ಗೊತ್ತು ಚಳಿಗಾಲದಲ್ಲಿ ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು, ಅವಾಗ ಸಾಗಿಸ್ಬೇಕು ಅಂದ್ರೆ ಕೆಲವು ಸರಿ ಯಂತ್ರಗಳು ಕೈ ಕೊಟ್ಬಿಡುತ್ತವೆ. ಆಗ ಇವಾಗ ಸದ್ಯಕ್ಕೆ 250 kg ಹೊರಬಹುದು ಅಂತ ಹೇಳ್ತಾರೆ. ಬಟ್ ನಾವು 170 kg ಹೊರಿಸಿದೀವಿ. 1700 ಮೀಟರ್ ಎತ್ತರ, ಅಷ್ಟು ಎತ್ತರ ಕ್ರಮಿಸಬಲ್ಲವು ಇವು. ಅಷ್ಟು ಎತ್ತರಕ್ಕೂ ಆರಾಮ್ ಹೋಗ್ತವೆ. ಮತ್ತೆ ಅವಕ್ಕೆ ಫುಡ್ ಇದೇನು ಪ್ರಾಬ್ಲಮ್ ಇಲ್ಲ. ಏನಿಲ್ಲ ಅಂದ್ರೂ ಅಲ್ಲಿ ಆ ಒಣ ಇದು ಹುಲ್ ತರ ಅದೇನೋ ಮುಳ್ಳು ಗಂಟಿ ಇರುತ್ತಲ್ಲ, ಅದನ್ನೇ ತಿಂದುತ್ತವೆ. ಅವಕ್ಕೆ 2 ಡುಬ್ಬ ಇದೆ, 2 ಡುಬ್ಬ. ಅವು ಫ್ಯಾಟ್ ಅಂದ್ರೆ ಮೇಧಸ್ ಏನಿರುತ್ತೆ ಅದರ ಒಂದು ಸಂಗ್ರಹಾಗಾರಗಳು ಅವು. ಅಲ್ಲಿ ಯಾವಾಗ ಏನು ಸಿಗಲ್ವಲ್ಲ, ಅನ್ನ ನೀರು ಏನು ಸಿಗಲ್ವಲ್ಲ, ಅವು ಆವಾಗ ಎಮರ್ಜೆನ್ಸಿ ಕಂಟಿಂಜೆನ್ಸಿ ಸಪ್ಲೈ ಅಂತ ಹೇಳಿದ್ರೆ ತುರ್ತು ಪರಿಸ್ಥಿತಿಯನ್ನ ಅವು ಬ್ಯಾಲೆನ್ಸ್ ಮಾಡುತ್ತವೆ. ಹಾಗಾಗಿ ಇವು 8-10 ದಿನಗಳವರೆಗೆ ಏನು ಇಲ್ಲದೇನೂ ಇರಬಲ್ಲವು, ಆರಾಮ್ ಇರ್ತವೆ, ಹೇಳಿದ ಕೆಲಸ ಮಾಡ್ತವೆ. ಎಸ್ಪೆಷಲಿ ಭಾರ ಹೊತ್ಕೊಂಡು ಮೇಲ್ಗಡೆಗೆ ಹೋಗೋದಿದೆಯಲ್ಲ, ನಮ್ಮ ಏನು ಹಿಮಾಲಯ ಪರ್ವತ ಶ್ರೇಣಿ, ನಮ್ಮ ಗಡಿ ಏನಿದೆ ಉತ್ತರದ ಗಡಿ, ಅದೆಲ್ಲ ಎತ್ತರ ಪ್ರದೇಶನೇ. ಹಾಗಾಗಿ ಅಲ್ಲಿ ಕಾಯ್ಬೇಕು ಅಂತ ಹೇಳಿದ್ರೆ ಇಂಥ ಒಂದು ಏನು ಶೀತ ಮರುಭೂಮಿಯ ಹಡಗುಗಳೇ ಬೇಕು. ಆಮೇಲೆ ಇವು ಸಿಲ್ಕ್ ರೂಟ್, ನಿಮಗೆ ಗೊತ್ತಾ ಶುಭ, ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಓದಿರ್ಬೋದು, ಫಾಹಿಯಾನ್ ಹಾಗೂ ಹ್ಯುಯನ್ ಸಾಂಗ್, ಇವರಿಬ್ರು ಚೀನಾ ಯಾತ್ರಿಕರು. ಇವರೇ ನಮ್ಗೆ ನಮ್ಮ ದೇಶದ ಚರಿತ್ರೆಗಳನ್ನೆಲ್ಲ ಸಾಕಷ್ಟು ದಾಖಲಿಸಿರೋದು. ಸೊ ಇವರಿಬ್ರು ಬಂದಿದ್ದು ಇದೇ ಬ್ಯಾಕ್ಟೀರಿಯನ್ ಒಂಟೆಗಳ ಮೇಲೇನೆ. ಆಮೇಲೆ ಅವ್ರ ಹೆಸರುಗತ್ತೆ ಇದನ್ನೆಲ್ಲ ಬಳಸ್ಕೊಂಡು ಬರ್ತಾರೆ ಅಂತ ಹೇಳ್ತಾರೆ. ಏನಂದ್ರೆ ಎಲ್ಲ ಹೊರಸ್ಬಿಟ್ಟು ಇವರು ಕೂತ್ಕೊಂಡು ಅಲ್ಲಿ ಅದರಿಂದ ಕರ್ಕೊಂಬರುತ್ತೆ. ಸೊ ಇದು ಪ್ರಾಚೀನ ಸಿಲ್ಕ್ ರೂಟ್ ಅಂತ ಏನಿತ್ತು, ಚೀನಾದಿಂದ ಮಿಡ್ಲ್ ಈಸ್ಟ್ ವರೆಗೆ, ತುರ್ಕಿಯವರೆಗೂ ಅದು ಹೋಗ್ಬೇಕಂದ್ರೆ ವಯಾ ಇಂಡಿಯಾ ಹೋಗ್ಬೇಕಿತ್ತಲ್ಲ. ಸೊ ಆಮೇಲೆ ಉಷ್ಣ ಪ್ರದೇಶಗಳಿಗೂ ಹಾದು ಹೋಗ್ಬೇಕಿತ್ತು. ಇವ್ರಿಗೆಲ್ಲ ಭಯ ಅಂದ್ರೆ ಭಯ. ಇವಿರೋದು ಲಡಾಖ್ನಲ್ಲಿ, ಇವು ಲೇಹ್ನಿಂದ ಬಂದಿದ್ದಾವೆ. ಸೊ ಇಲ್ಲಿ ಡೆಲ್ಲಿನಲ್ಲಿ ಹೆಂಗಪ್ಪ ತಡ್ಕೊಳತ್ವೆ ಅಂತ. ಅದಕ್ಕೆ ಅಲ್ಲಿಯ ಡಾಕ್ಟರ್ಗಳು ಹೇಳ್ತಾ ಇದ್ರು, ಇಲ್ಲ ಆ ಥರದ್ದೇನೋ ಸಮಸ್ಯೆ ಆಗಲ್ಲ, ಯಾಕೆಂದ್ರೆ ಇವು ಸಾವಿರಾರು ವರ್ಷದ ಶತಮಾನಗಳು, ಕ್ರಿಸ್ತ ಪೂರ್ವ ಕಾಲದಿಂದಲೂ ಇವು ಅಸ್ತಿತ್ವದಲ್ಲಿದೆ. ಮತ್ತು ಇವು ಅವಾಗ್ಲಿಂದನೂ ಮೇಲ್ಗಡೆಯಿಂದ ಯುರೇಷಿಯಾ ಮಾರ್ಗದಲ್ಲಿ ಸಂಚರಿಸೋದಕ್ಕೆ ಇವು ಮಾಡಿಸಿದಂತಹ, ಅದಕ್ಕೆ ಇವುಗಳನ್ನ ಏನು ಶೀತ ಮರುಭೂಮಿಯ ಹಡಗು ಅಂತ ಹೇಳ್ಬಿಟ್ಟು ಕರೀತಾರೆ. ಯಾವ್ದು ನಿರಾತಂಕ, ಆತಂಕವಿಲ್ಲದೇನೆ ಸಂಚರಿಸುವಂತಹ ವ್ಯಕ್ತಿಗಳು, ಏನು ಜೀವಿಗಳು, ಟ್ರಾನ್ಸ್ಪೋರ್ಟ್ ಜೀವಿಗಳು ಅಂತ ಹೇಳ್ಬಿಟ್ಟು. ಹೌದು, ನಾನು ಏನೋ ನನಗೆ ಆ ಡಾಕ್ಟರ್ದ ಹೆಸರು ಹೇಳಿಲ್ವಲ್ಲ ಅಂತ ಅನ್ಕೊಳ್ತಾ ಇದ್ದೆ. ಈ ತುಕಡಿಯ ಈ RVC ತುಕಡಿ ಏನಿತ್ತು ಕಂಟಿಂಜೆಂಟ್, ಇದರ ಒಂದು ನೇತೃತ್ವ ಕಮಾಂಡ್ ಆಗಿದ್ದು ಈ ಸಾರಿ ಕ್ಯಾಪ್ಟನ್ ಹರ್ಷಿತಾ ರಾಘವ್. ಇವ್ರ ಬಗ್ಗೆ ನಾವು ಕಥೆಯಲ್ಲಿ ಮಾತಾಡೋಣ. ಈಗ ಇಷ್ಟು ಸಾಕು ಅಂತ ಅನ್ಕೊಳ್ದಂಗೆ. ಆಮೇಲೆ ರಾಜಸ್ಥಾನದ ಒಂಟೆ ತುಕಡಿ ಬರುತ್ತಲ್ಲ, ಅದು ಅಷ್ಟೇ ಬಹಳ ಇಷ್ಟ. ಲಾಸ್ಟ್ ಅಲ್ಲಿ ಬರುತ್ತೆ, ಏನ್ ಸಿಂಗಾರ ಮಾಡ್ಕೊಂಡಿವೆ ಅಂತ ನೋಡೋದು, ನಂಗೆ ಅದು ಇಷ್ಟ. ಆಮೇಲೆ ಅವ್ರ ಸರ್ದಾರ್ಜಿಗಳ್ದೊಂದಿವೆ ಒಂದು ತುಕಡಿ ಇದೆ, ಅವರ ಮಾರ್ಚ್ ಫಾಸ್ಟ್ ಬಹಳ ಚೆನ್ನಾಗಿತ್ತು. ಮಾತ್ರ ಗೆಸ್ಟ್ಗಳಿಗೂ ಬಹಳ ಖುಷಿ ಆಯ್ತು, ಎಲ್ರಿಗೂ ಖುಷಿ ಆಯ್ತು, ಚೆನ್ನಾಗಿತ್ತು. ಸೊ ಇದು ಆಮೇಲೆ ಇದು ಸಂಪನ್ನಗೊಳ್ತು 29ನೇ ತಾರೀಕು ವಿಜಯ್ ಚೌಕ್ನಲ್ಲಿ. ಅದಕ್ಕೆ ರಿಟ್ರೀಟ್ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಬೀಟಿಂಗ್ ರಿಟ್ರೀಟ್ ಅಂತ ಹೇಳ್ತೀವಿ. ಇದು ಅದಕ್ಕೆ ಸಂಪನ್ನಗೊಳ್ಳುತ್ತೆ. ಬೀಟಿಂಗ್ ರಿಟ್ರೀಟ್ ಏನಪ್ಪಾ ಅಂತ ಹೇಳಿದ್ರೆ, ಅದು ಒಂದು ಮಿಲಿಟರಿ ಸಂಪ್ರದಾಯ. ಅದು ಈ ಸಂದರ್ಭದಲ್ಲಿ ನಮ್ಮ ಮಿಲಿಟರಿ ಪಡೆಗಳು, ಆರ್ಮಿ, ನೇವಿ, ಏರ್ಫೋರ್ಸ್ ಮೂರೂ ಪಡೆಗಳ ಇವರು ಯೋಧರು, ಬ್ಯಾಂಡ್ ಸೆಟ್, ಅವರು ಎಲ್ಲ ಕವಾಯಿತು ವಿಭಿನ್ನ ರೀತಿಯ ಇದರಲ್ಲಿ. ಈ ಸರಿ ಏನ್ ಮಾಡಿದ್ದು ಅಂದ್ರೆ, ಮಹಿಳಾ ವರ್ಲ್ಡ್ ಕಪ್ ಇತ್ತಲ್ಲ, ಅದರ ಒಂದು ರಚನೆನ ಮಾಡಿ ತೋರಿಸಿದ್ರು. ಅದು ಒಂದು ಹೈಲೈಟ್ ನಾನು ನೋಡಿದ್ರಲ್ಲಿ. ಆಮೇಲೆ ವಂದೇ ಮಾತರಂ ನುಡಿಸಿದ್ರು, ನೇವಿ ಬ್ಯಾಂಡು ಎಷ್ಟು
ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಎಲ್ಲ ಬಹಳ ಚೆನ್ನಾಗಿತ್ತು. ಸಿತಾರು, ಕೊಳಲು ಎಲ್ಲ ಇದ್ವು ಅದ್ರಲ್ಲಿ. ತುಂಬಾ ಚೆನ್ನಾಗಿತ್ತು, ತುಂಬಾ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಅವೆಲ್ಲ ಒಂಥರ ಕೇಳದೆ ಒಂದು ಅನುಭೂತಿ. ಖಂಡಿತವಾಗ್ಲು. ಸೊ ಇವಾಗ ನಾವು ಮುಂದಿನ ವಿಚಾರವನ್ನ ನೋಡೋದಾದ್ರೆ ಒಂದು ಬೇಸರದ ಸಂಗತಿನೇ, ನಮ್ಮ ಕಾರ್ಮಿಕರ ನಾಯಕ ಅಂತಾನೆ ಹೆಸರಾಗಿರುವಂತ ಅನಂತ ಸುಬ್ರಾವ್ ಅವರು ವಿಧಿವಶರಾದ್ರು. ಸಾಕಷ್ಟು ಕಾರ್ಮಿಕರಿಗೆ ದಾರಿ ದೀಪವಾಗಿದ್ರು. ಏನೇ ಕಷ್ಟ ಸಂಕಟ ಅಂತ ಒಂದು ಮಾತು ಹೇಳಿದ ತಕ್ಷಣ ಪರಿಹಾರಕ್ಕೆ ಸಿದ್ಧರಾಗಿ ನಿಂತಿರೋರು. 85 ವರ್ಷ ಅವರು ಎಷ್ಟು ಈ ಕೊನೆ ಉಸಿರಿರೋವರೆಗೂ ಹೋರಾಟ ಮಾಡಿದ್ದಾರೆ ಅವರು. ಆಮೇಲೆ ಈಗಲೂ ಒಂದು KSRTC ಒಂದು ಸ್ಟ್ರೈಕ್ ಆಗ್ಬೇಕಿತ್ತು, ನಿಮಗ್ ಗೊತ್ತು. ಅವರು ಯಾವತ್ತೂ ರಾಜಿನೂ ಮಾಡ್ಕೊಂಡಿರ್ಲಿಲ್ಲ. ಅವರು CPI ನ ಕಾರ್ಯದರ್ಶಿ ಆಗಿದ್ದವರು, ರಾಷ್ಟ್ರಮಟ್ಟದ ಒಂದು ನಾಯಕರು, ಕಾರ್ಮಿಕ ನಾಯಕರು ಇವರು. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಇವರದ್ದು ವಿಶೇಷ, ಇವರು AITUC ನಾಯಕ. ಇವರಿಗೆ ಸಾರಿಗೆ ಇವರಂತೂ ಫಸ್ಟ್ ಇನ್ಶೂರೆನ್ಸ್ ಇಂದ ಶುರುವಾಗಿದ್ದು, ವಿಮಾನ ನೌಕರರಿಂದ ಶುರುವಾಗಿ ಆಮೇಲೆ ಸಾರಿಗೆ ಇವರು ತುಂಬಾ ಕಷ್ಟ ಅನುಭವಿಸ್ತಿದ್ದಾರೆ. ಇವ್ರಿಗೆ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಸಾರಿಗೆ ನೌಕರರನ್ನು ಈ AITUC ವ್ಯಾಪ್ತಿಗೆ ಒಳಪಡಿಸಿ ಇವ್ರಿಗೂ ಸರ್ಕಾರದಿಂದ ಸವಲತ್ತುಗಳನ್ನ ಗಳಿಸ್ಕೊಡೋದಕ್ಕೆ ತುಂಬಾ ಹೋರಾಟ ನಡೆಸಿದವರು. 4 ದಶಕಗಳು ಮೀರಿ ಮಾಡಿದ್ದಾರೆ. 5 ದಶಕಗಳ ಕಾಲ ಮಾಡಿದ್ದಾರೆ. ಒಂದು ಇವರು ತೀರ್ಕೊಂಡಾಗ ಒಂದು ಇದು ಯಾರು ನಮ್ಮ ಕಂಡೋಲೆನ್ಸ್ ನೋಟ್ನ ಹಾಕಿರ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಆ ಒಂದು ದುಃಖದ ಸಂದರ್ಭದಲ್ಲೂ ಅವ್ರ ಮಗಳು ಜ್ಯೋತಿ ಅನಂತ್ ಸುಬ್ರಾವ್ ಅದಕ್ಕೊಂದು ಪ್ರತಿಕ್ರಿಯೆ ಕೊಡ್ತಾರೆ. ಸರ್, ತಾವು ಶ್ರದ್ಧಾಂಜಲಿ ಅರ್ಪಿಸಿದರೆ ಧನ್ಯವಾದ. ಆದ್ರೆ ಸರ್, ನಮ್ಮ ತಂದೆ ಉಸಿರಾಡ್ತಾ ಇದ್ದಿದ್ದೇ ಕಾರ್ಮಿಕರಿಗಾಗಿ. ದಯಮಾಡಿ ಸಾರಿಗೆ ನೌಕರರ ಒಂದು ಕಷ್ಟ ಏನಿದೆ ಅದನ್ನ ದಯಮಾಡಿ ಸೆಟಲ್ ಮಾಡಿ ಸರ್. ಆವಾಗ ನಮ್ಮ ತಂದೆಗೆ ನಿಜವಾದ ಶ್ರದ್ಧಾಂಜಲಿ ಮತ್ತು ಅವ್ರಿಗೂ ಒಂದು ಸಮಾಧಾನ ಸಿಗುತ್ತೆ ಅಂತ ಹೇಳಿದ್ದಾರೆ. ಯಾರು ಈ ದುಃಖದ ಸಂದರ್ಭದಲ್ಲೂ ಈ ಒಂದು ಸಾರ್ವಜನಿಕ ಒಂದು ಅಂದ್ರೆ ವ್ಯಷ್ಟಿ ಸಮಷ್ಟಿ ಅಂತ ಹೇಳ್ತೀವಿ, ಅಂದ್ರೆ ವ್ಯಕ್ತಿಗತ ಹಾಗೂ ಸಾಮುದಾಯಿಕ ಅಂತ ಇವರು ಅವ್ರ ರಕ್ತದಲ್ಲೇ ಬಂದಿದೆ ಅಂತ ಅನ್ಸುತ್ತೆ ನೋಡಿ. ತಂದೆಯಂತೆ ಮಗಳು, ಇವ್ರು ಎರಡನೇವ್ರು, ಮೊದಲನೇವ್ರು ರೇಖಾ ಅಮೆರಿಕಾದಲ್ಲಿ, ಇವರು ಎರಡನೇವ್ರು. ಇವರು ಹಾಗಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂಥರ ವ್ಯಾಪಕ ಶ್ಲಾಘನೆ. ಆ ದುಃಖದಲ್ಲೂ ಅವರು ಮರ್ತಿಲ್ಲ ನಮ್ಮ ತಂದೆ. ಯಾಕೆಂದ್ರೆ ಅವ್ರು ಅವತ್ತು ನಿಧನ ಹೊಂದಿದ ದಿವಸದ ಬೆಳಿಗ್ಗೆಯಿಂದನೂ ಈ ಸಾರಿಗೆ ಕಾರ್ಮಿಕರ ಸಂಘದ ಜೊತೆ ಇದ್ರ ಜೊತೆ ಮಾತಾಡ್ತಾನೆ ಇದ್ರು, ಮೀಟಿಂಗ್ಸ್ ಮಧ್ಯಾಹ್ನನೂ ಒಂದ್ ಮೀಟಿಂಗ್ ಇತ್ತು, ಅದಕ್ಕೆ ರೆಡಿ ಆಗಕ್ಕೆ ಕೊನೆ ಉಸಿರಿನವರೆಗೂ ಹೋರಾಡ್ತಾ ಇದ್ರು. ಕಾರ್ಮಿಕ ಹೋರಾಟವನ್ನೇ, ಕಾರ್ಮಿಕರ ಒಂದು ಹಿತಾಸಕ್ತಿ ರಕ್ಷಿಸೋದು ಸಲುವಾಗಿನೇ ಅವರು ಮುಡಿಪಾಗಿಟ್ಟಿದ್ರು ಅವ್ರ ಜೀವನನ. ಬಹಳ ಒಂಥರ ಗ್ರೇಟ್ ನಾಯಕ. ಸೊ ಅವರಿಗೆ ನಮ್ಮ ಎಷ್ಟು ಸರಳ ನೋಡಿ ಸಜ್ಜನ, ಎಷ್ಟು ಸರಳ. ಒಂದ್ ಪಂಚೆ, ಒಂದಿದು, ಒಂದ್ ಶಲ್ಯ ಅಷ್ಟೇನೆ. ಹೌದು. ನಮ್ಮ ಸಂಯುಕ್ತ ಕರ್ನಾಟಕ ತಂಡದಿಂದ ಅವರಿಗೊಂದು ನಮನವನ್ನ ನಾವು ಇಲ್ಲಿಂದನೇ ಸಲ್ಲಿಸ್ತೀವಿ. ಸೊ ನಮ್ಮ ಮುಂದಿನ ವಿಚಾರನ ನಾವು ನೋಡೋದಾದ್ರೆ ವಿಧಾನಸಭಾ ಅಧಿವೇಶನದ್ದು. ಅದು ಆಕ್ಚುಲಿ 30ನೇ ತಾರೀಕು ಮುಗಿಬೇಕಿತ್ತು. ನಿಮಗೆ ಗೊತ್ತು, ಇದು ನರೇಗಾ ಹೋಗಿ ಈಗ VBG ರಾಮ್ಜಿ ಆಗಿರೋದ್ರ ಬಗ್ಗೆ ಅಲ್ಲಿ ಏನೇನು ಲ್ಯಾಪ್ಸಸ್ ಇದೆ, ಇದರಿಂದ ಜನರಿಗೆ ಎಷ್ಟು ಅನ್ಯಾಯ ಆಗಿದೆ ಅಂತ. ಆಮೇಲೆ ಗೊತ್ತು, ಎರಡೂ ಪಕ್ಷಗಳು ಪ್ರತಿಭಟನೆ, ಆಡಳಿತ ಹಾಗೂ ವಿರೋಧ ಪಕ್ಷ ಎರಡೂ ಪ್ರತಿಭಟನೆ ಮಾಡಿವೆ. ಎರಡೂ ಇವರು ಗಾಂಧಿ ಪ್ರತಿಮೆ ಮುಂದೆನೆ ಪ್ರತಿಭಟನೆ ಮಾಡಿರೋದು. ಆಮೇಲೆ ಹೋಗಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿರೋದು. ಇವೆಲ್ಲಾನು ಒಂದು ಏನು ಎಲ್ಲ ವಿದ್ಯಮಾನಗಳು ನಡೆದಿವೆ. ಅದ್ರ ಜೊತೆಗೇನೆ ಇವರು ಚರ್ಚೆಗೆ ಹೆಚ್ಚು ಅವಕಾಶ ಬೇಕು, ಇನ್ನು ಕಡಿಮೆ ಆಯ್ತು ಅಂತೆಲ್ಲ ಇವ್ರು ಕೇಳ್ತಿರೋದು. ಏನು 8 ಗಂಟೆ 9 ಗಂಟೆಗೆಲ್ಲ ನಡೀತಾ ಇರುತ್ತೆ ಅಧಿವೇಶನ ಕಲಾಪಗಳು, ಸದನ ಕಲಾಪಗಳು. ಈಗ ಅದನ್ನ ಫೆಬ್ರವರಿ 4ರವರೆಗೆ ವಿಸ್ತರಿಸಿದ್ದಾರೆ ಇವರು ಸಭಾಧ್ಯಕ್ಷ UT ಖಾದರ್ ಅವರು ವಿಸ್ತರಿಸಿದ್ದಾರೆ. ಯಾತಕ್ಕೆ ಅಂತ ಹೇಳಿದ್ರೆ ಇನ್ನೂ ಹೆಚ್ಚು ವ್ಯಾಪಕವಾಗಬೇಕು ಚರ್ಚೆ, ಎಲ್ರಿಗೂ ಅವಕಾಶ ಕೊಡಬೇಕು. ಈ ಕಾರಣಕ್ಕೆ ಅಂದ್ರೆ ಇದು ಒಂದು ಜನಹಿತ ಕಾಪಾಡೋ ಸಲುವಾಗಿ ನಾವು ಜನಸಾಮಾನ್ಯರು, ಗ್ರಾಮೀಣ ಭಾರತ ನ್ಯಾಯ ಆಗಬಾರದು ಅನ್ನೋ ಕಾರಣದಿಂದ ನಾವು ಈ ಒಂದು ಕ್ರಮ ಕೈಗೊಂಡಿದ್ವಿ. ಅದಕ್ಕೋಸ್ಕರನೇ ವಿಶೇಷ ಅಧಿವೇಶನ ಕರೆಯಲಾಗಿದೆ. ವಿಶೇಷ ಅಧಿವೇಶನದಲ್ಲೇ ಚರ್ಚೆ ಆಗ್ಲಿಲ್ಲ ಅಂದ್ರೆ ಇನ್ನೆಲ್ಲಿ ಆಗೋದು ಅಂತ ಹೇಳ್ಬಿಟ್ಟು. ಸೊ ಮುಂದಿನ ವಿಚಾರವನ್ನು ನಾವು ನೋಡೋದಾದ್ರೆ ಕೇರಳ ಮತ್ತೆ ಬಂಡೀಪುರ ಮಾರ್ಗ, ಸಂಚಾರ ಮಾರ್ಗ ಏನಿದೆ ಅದನ್ನ
ಅದಕ್ಕೆ ಅನುಮತಿ ಕೊಡಿ ರಾತ್ರಿ ಹೊತ್ತು ಓಡಾಡ್ಲಿಕ್ಕೆ ಅನ್ನುವಂಥದ್ದು ಕೇರಳದವರ ಸಾರ್ವಜನಿಕರ ಮನವಿ. ಬಟ್ ಕರ್ನಾಟಕ ಸರ್ಕಾರ ಮತ್ತೆ ಪರಿಸರವಾದಿಗಳು ಅದಕ್ಕೆ ಸಾಧ್ಯ ಇಲ್ಲ, ಅವಕಾಶ ಕೊಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ವನ್ಯಜೀವಿಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಮೊದ್ಲು ಅವಕಾಶ ಇತ್ತು, ಆದ್ರೆ ವನ್ಯಜೀವಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು. ಆಮೇಲೆ ಕತ್ಲಾಗ್ತಿದ್ದಂಗೆನೆ ಅವುಗಳೆಲ್ಲ ರಸ್ತೆಗೆ ಬರೋದು, ಆನೆಗಳೆಲ್ಲ ರೋಡಲ್ಲಿ ಇರುತ್ತವೆ ನೋಡಿ, ಬಂದಾಗ ಸಡನ್ ಆಗಿ ಗಲಿಬಿಲಿಗೊಳ್ಳುತ್ತೆ. ಯಾಕಂದ್ರೆ ಹೈ ಬೀಮ್ ಲೈಟ್ ಹಾಕೊಂಡು ಓಡಾಡ್ಸೋದು, ಸೌಂಡು, ಇವೆಲ್ಲ ತುಂಬಾ ಕಾಡಿನ ಪರಿಸರಕ್ಕೆ ಬಹಳ ಧಕ್ಕೆ ಉಂಟಾಗುತ್ತೆ ಹಾಗನ್ನೋ ಕಾರಣಕ್ಕೆ. ಆಮೇಲೆ ನಿಮ್ಗೆ ಗೊತ್ತು, ಬಂಡೀಪುರದ ಜೀವ ವೈವಿಧ್ಯ ಅಲ್ಲಿ ಪರಿಸರ ಬಹಳ ಸೂಕ್ಷ್ಮ, ನಾವು ತುಂಬಾ ಕಾಪಾಡ್ಕೊಳ್ಬೇಕಾಗಿದೆ. ಆಮೇಲೆ ಸಾರ್ವಜನಿಕರ ಒಂದು ರಕ್ಷಣೆನೂ ಅದರಲ್ಲಿ ಅಡಗಿದೆ, ಅದವರಿಗೆ ಅರ್ಥನೇ ಆಗ್ತಾ ಇಲ್ಲ, ಅದು ಪ್ರಾಬ್ಲಮ್ ಇರೋದು. ಇದಕ್ಕೆ ಪರಿಸರಾಸಕ್ತರು ಎಲ್ರೂ ಇಲ್ಲ ಕೊಡ್ಕೂಡ್ದು ಅಂತ ಹೇಳ್ಬಿಟ್ಟು ಇದೆ. ಆದ್ರೆ ಕೇರಳದವರು ಇಲ್ಲ ನಮಗೆ ಕೊಡ್ಲೇಬೇಕು ಅಂತ ಹೇಳಿ ತುಂಬಾ ಒತ್ತಾಯ ಮಾಡ್ತಿರೋದ್ರಿಂದ ಏನ್ ಮಾಡಿದ್ದಾರೆ, ಆಕ್ಚುಲಿ ಅವ್ರಿಗೆ ಬೇರೆ ರೂಟ್ಸು ಇದೆ, ಏನು ಇಲ್ಲೇ ಬರ್ಬೇಕು ಅಂತಾನು ಏನಿಲ್ಲ. ಇನ್ನ ಬೇರೆ ಬೇರೆ ರೂಟ್ಗಳಿವೆ, ಮಂಗಳೂರು ಕಡೆಯಿಂದ ಬರ್ಬೋದು, ಕೂರ್ಗಿಂದ ಬರ್ಬೋದು, ಇದು ಆಗತ್ತೆ. ಬಟ್ ಅವ್ರು ಬಂಡೀಪುರನ ತುಂಬಾ ಪ್ರಿಫರ್ ಮಾಡ್ತಾರೆ. ಅದೇ ವಯನಾಡ್ಗೆ ಈ ಕಡೆಯಿಂದ ಬರ್ಬೋದು, ಅದಾದ್ರೆ ಆ ಕಡೆಯಿಂದ ಬರ್ಬೇಕಾಗತ್ತೆ ಅಂತ ಅವರು. ವಯನಾಡು ಸ್ಯಾಂಕ್ಚುರಿನೇ, ನಿಮಗೆ ಗೊತ್ತು, ವಯನಾಡಲ್ಲೂ ಸ್ಯಾಂಕ್ಚುರಿ ಇದೆ. ಈಗ ಪ್ರಿಯಾಂಕಾ ಗಾಂಧಿ ಅವರು ಅಲ್ಲಿಯ ಸಂಸದೆ ಆಗಿದ್ದಾರೆ. ಈಗ ಒಂಥರ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಹಾಗಾಗಿ ಹೆಚ್ಚು ಒತ್ತಡ ಇದೆ ಮಾಡಿ ಅಂತ ಹೇಳ್ಬಿಟ್ಟು. ಜನರು ಇದೇ ಸುವರ್ಣ ಅವಕಾಶ ಯಾಕೆ ಬಿಡಬೇಕು ಅಂತ ಹೇಳಿ ಕೇರಳಿಗರು ಪ್ರಿಯಾಂಕಾ ಗಾಂಧಿ ಮೇಲೆ ಒತ್ತಡ ಹಾಕಿದ್ರೆ ಅವರು ಕರ್ನಾಟಕ ಸರ್ಕಾರನ ಕೇಳಿದ್ದಾರೆ. ಕರ್ನಾಟಕ ಸರ್ಕಾರ ಈ ಬಾಲ್ ಈಸ್ ನಾಟ್ ಇನ್ ಅವರ್ ಕೋರ್ಟ್, ಬಾಲ್ ಈಸ್ ಇನ್ ಸೆಂಟ್ರಲ್ ಗವರ್ಮೆಂಟ್ ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಇವ್ರೇನ್ ಮಾಡಿದ್ರು, ಆಯ್ಕೆ ಆಗ್ತಿದ್ದಂಗೆನೆ ಇವ್ರಿಗೆ ಭೇಟಿ ಲೆಟ್ರ್ ಕೊಟ್ಟಿದ್ರು, ಒಂದು ರೈಟಿಂಗಲ್ಲೇ ಕೊಟ್ಟಿದ್ರು, ನಿತಿನ್ ಗಡ್ಕರಿ ಕೇಂದ್ರ ನಾಗರಿಕ ಮಾಡಿ ಅದೊಂದು ಸರಿಪಡಿಸ್ಕೊಡಿ, ಏನಾರೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ. ಈಗ ನಿತಿನ್ ಗಡ್ಕರಿ ಕೇಂದ್ರ ಸಚಿವರು ಇಲ್ಲಿ ಯಾಕೆ ಬಂಡೀಪುರ ಅರಣ್ಯದಲ್ಲಿ ಅಂತ ಹೇಳಿದ್ರೆ, ಕೇರಳ ಟು ಕರ್ನಾಟಕ ಏನ್ ನ್ಯಾಷನಲ್ ಹೈವೇ ಇದೆಯಲ್ಲ ಅದನ್ನ ಸುರಂಗ ಮಾಡಬೇಕು, ಸುರಂಗ ಮಾರ್ಗ ತರಬೇಕು ಅಂತ ಹೇಳ್ಬಿಟ್ಟು. ಯಾಕೆ ಆಗ್ಬಾರ್ದು, ಇದರ ಒಂದು ಸಾಧ್ಯತೆ ಅಧ್ಯಯನ ಮಾಡೋದು ಸಲುವಾಗಿ ಒಂದು ವರದಿ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಏನು ಸಮಿತಿಯನ್ನ ನೇಮಿಸೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಇದು ಕೇರಳದ ಪಾಲಿಗೆ ಗುಡ್ ನ್ಯೂಸ್, ಯಾಕಂದ್ರೆ ಕೇರಳದಲ್ಲಿ ಎಲೆಕ್ಷನ್ ಇದೆ ನೆಕ್ಸ್ಟ್. ಸೊ ಹಾಗಾಗಿ ಇದು ಕಾಂಗ್ರೆಸ್ಗೂ ಬೇಕು, ಬಿಜೆಪಿಗೂ ಬೇಕು. ಕಾಂಗ್ರೆಸ್ ನೆಕ್ಸ್ಟ್ ಅಧಿಕಾರಕ್ಕೆ ಬರುತ್ತೆ ಅಲ್ಲಿ ಅಂತ ಈಗಾಗಲೇ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ನೋಡಿ. ತಿರುವನಂತಪುರಂ ಅಂತ ಏನು ಕ್ಷೇತ್ರವನ್ನೇ ಆ ನಗರ ಪಾಲಿಕೆಯನ್ನ ಬಿಜೆಪಿ ಹಿಡಿದ್ಬಿಡ್ತು. ಸೊ ಅಲ್ಲಿ ಜಿದ್ದಿ ಪಾಲಿಟಿಕ್ಸ್ ಜೋರಾಗಿ ನಡೀತಿದೆ. ಹಾಗಾಗಿ ಇಬ್ರಿಗೂ ಬೇಕು ಇವಾಗ ಅದು. ಆ ಒಂದು ಕಾರಣದಿಂದ ಇವರು ಗಡ್ಕರಿ ಇವರು ಇಲ್ಲ ಅವರು ಏನ್ ಕಮ್ಮಿ ಇಲ್ಲ ಅಂತ ಅಂದ್ಬಿಟ್ಟು ನಾವ್ ಅದಕ್ಕೆ ಇವಾಗ ಆಯ್ತಪ್ಪ ಮೇಲ್ಗಡೆ ಬಂದ್ರೆ ತಾನೇ ನಿಮಗ್ ತೊಂದ್ರೆ, ನಾವು ಸುರಂಗ ಏನ್ ಸುರಂಗ ತೆಗಿತಾರೆ. ಈಗಾಗ್ಲೇ ಕೆಲವು ಪಶ್ಚಿಮ ಘಟ್ಟದಲ್ಲೂ ಇಂತಹ ಯೋಜನೆಗಳನ್ನ ಮಾಡಿ ಎಷ್ಟೆಷ್ಟು ಅನಾಹುತಗಳಾಗಿವೆ, ಎಷ್ಟು ಭೂಕುಸಿತ ಆಗಿದೆ, ಇವೆಲ್ಲಾನು ನಮಗ್ ಗೊತ್ತಿರೋ ವಿಷಯ. ಇದು ಆಮೇಲೆ ಮಣ್ಣು ಅದು ಕೂಡ ಒಂದು ಪರಿಸರನೇ, ಅದ್ರಲ್ಲೂ ಎಷ್ಟು ಜೀವಿಗಳಿದೆ, ಅದ್ರಿಂದ ಎಕೋಸಿಸ್ಟಮ್ ಮೇಲೆ ಎಫೆಕ್ಟೇ ಅದು. ಸೊ ಅದು ನೀವು ಇನ್ನು ತುಂಬಾ ಥಿಂಕ್ ಮಾಡ್ಬೇಕಾಗಿದೆ ನನ್ನ ಪ್ರಕಾರ. ಅದಕ್ಕೆ ಇದೊಂದು ಸುರಂಗ ಮಾರ್ಗದ ಇದೊಂದು ಹೊಸ ಯೋಜನೆ. ಹಾಗಾಗಿ ಇದನ್ನ ಸಾಧ್ಯತೆನ ಫಸ್ಟ್ ಅಧ್ಯಯನ ಮಾಡ್ತಾರಂತೆ. ನೋಡೋಣ ಅದು ಏನಾಗುತ್ತೆ ಅಂತ, ತಜ್ಞರು ಏನು ವರದಿ ಕೊಡ್ತಾರೆ ನೋಡೋಣ. ಓಕೆ, ಸೊ ಮುಂದಿನ ವಿಚಾರವನ್ನು ನಾವು ನೋಡೋದಾದ್ರೆ ಇದು ಒಂದು ಬೇಸರದ ಸಂಗತಿನೇ. ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಅವರ ನಿಧನ ನಿಜವಾಗ್ಲೂ ಎಂತ ಧೀಮಂತ ನಾಯಕ ಆಗಿದ್ರು ಅವರು. ಇಂಥ ಸಾವು ಬೇಕಿತ್ತ ಅನ್ನೋದು ಒಂದೊಂದ್ಸಲ ಪ್ರಶ್ನಾರ್ಹವಾಗಿ ಉಳಿದು ಬಿಡುತ್ತೆ. ತಮಗೆ ಗೊತ್ತು ಅವರ ಒಂದು ಸಾವು ಎಂತಹ ಒಂದು ಘೋರ ದುರಂತ ಅಂತ ಹೇಳ್ಬಿಟ್ಟು. ಬಾರಾಮತಿ ಅವರ ಕ್ಷೇತ್ರ. ಅವರು ಮುಂಬೈನಿಂದ 8 ಗಂಟೆಗೆ ಹೊರಡ್ತಾರೆ, 8:45ಗೆ ಅಲ್ಲಿ ಲ್ಯಾಂಡ್ ಆಗ್ಬೇಕಿತ್ತು. ಆದ್ರೆ ದಟ್ಟ ಮಂಜು ಕವಿದಿತ್ತು.
ಯಾಕೆ ಇಂಥ ಸಂದರ್ಭದಲ್ಲಿ ಒಂದು ಈ ತರದ ಅವರು ವಾಪಸ್ ಪೈಲಟ್ ಹೋಗ್ಬಿಡ್ಬೋದಿತ್ತು. ಆಕ್ಚುಲಿ ಪೈಲಟ್ ತಪ್ಪು ಅಂತಾನೂ ಹೇಳಕ್ಕಾಗಲ್ಲ, ಯಾಕಂದ್ರೆ ಬಾರಾಮತಿ ಅವ್ರಿಗೇನ್ ಏರ್ಪೋರ್ಟ್ ಅಂತ ಹೇಳ್ತಾರೆ, ಅದು ಬರೀ ಏರ್ ಸ್ಟ್ರಿಪ್ ಅಷ್ಟೇನೆ. ಆ ಏರ್ ಸ್ಟ್ರಿಪ್ ಅಲ್ಲೂ ಲ್ಯಾಂಡ್ ಆಗ್ಲಿಕ್ಕೆ ಸೂಕ್ತ ಒಂದು ಏನು ಬೇಕಿದೆ ಅವೆಲ್ಲ ಏನು ವ್ಯವಸ್ಥೆ ಇಲ್ಲ, ಸೌಕರ್ಯ ಇಲ್ಲ, ಏನಿಲ್ಲ. ಜಸ್ಟ್ ಒಂದು ಟಾರ್ ಬಳದಿರೋ ರೋಡ್ ಇದ್ದಂಗಿದೆ ಅದು. ಅಲ್ಲಿ ಲೈಟ್ಸ್ ಇಲ್ಲ, ಸಿಗ್ನಲ್ ಕೊಡಕ್ಕೆ ಏನೂ ಇಲ್ಲ. ಬಹಳ ಕಷ್ಟ. ಅವರು ಒಂದ್ ರೌಂಡ್ ಹೊಡೆದಿದ್ದಾರೆ, ಆದ್ರೂ ಮತ್ತೇನೂ ಲ್ಯಾಂಡ್ ಮಾಡಕ್ಕಾಗದೆ ಮತ್ತೆ ಹೆಂಗೋ ಒಂದ್ ಕಡೆಯಿಂದ ಬರುವಾಗ ಮಬ್ಬಿನಲ್ಲಿ ಅವ್ರಿಗೆ ಗೊತ್ತಾಗ್ದೇನೆ ಇಲ್ಲಿ ಏರ್ ಸ್ಟ್ರಿಪ್ ಇದ್ರೆ ವಿಮಾನ ಇಲ್ಲಿ ಹೋಗ್ತಾ ಇದೆ, ಅಲ್ಲಿ ಹೋಗಿ ಎಲ್ಲೋ ಏನು ಅಪಘಾತಕ್ಕೀಡಾಗಿದೆ. ಆಮೇಲೆ ಇದ್ದವರು ಏನು ಕಡಿಮೆ ಪೈಲಟ್ಸ್ ಏನಲ್ಲ, ಕಪೂರ್ ಇದಾರಲ್ಲ ಅವರು ಅಷ್ಟೇ, ಶಾಂಭವಿ ಪಾಠಕ್ ಕೂಡ ಅಷ್ಟೇನೆ ದಿ ಬೆಸ್ಟ್ ಅನ್ನಿಸ್ಕೊಂಡಿರೋಂಥವ್ರು. ಆಮೇಲೆ ಆ ಖಾಸಗಿ ಸಂಸ್ಥೆ ಯಾವುದು ಇದನ್ನ ಬದುಕಿಸಿದೆ, ತುಂಬಾ ಒಳ್ಳೆ ಒಂದು ಏನು ರೆಕಾರ್ಡ್ಸ್ ಇರುವಂತಹ ಸಂಸ್ಥೆ. ಮತ್ತು ಆ ವಿಮಾನನೂ ಅಷ್ಟೇನೆ ಅತ್ಯಾಧುನಿಕ, ಸುಸಜ್ಜಿತ, ಎಲ್ಲಾನು ಹೌದು. ಏನು ವಿಧಿ ಅಂತ ಅನ್ನಿಸ್ಬಿಡುತ್ತೆ. ಬಟ್ ತಿರುಗಿಸ್ಬಹುದಿತ್ತೇನೋ ನೋಡಿ. ಯಾರು ಬರ್ಬೇಕಿತ್ತು ಪೈಲಟ್ ಅವ್ರು ಬರ್ಲಿಲ್ಲ, ಅವರು ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ, ನಂಗೆ ಆಗ್ತಾ ಇಲ್ಲ ತಲುಪಕ್ಕೆ ಅಂತ. ಆವಾಗ ಇನ್ನೊಬ್ರು ಇದೆ ಈ ಕ್ಯಾಪ್ಟನ್ ಕಪೂರ್, ಅವರನ್ನ ಕಳಿಸ್ಕೊಡ್ತಾರೆ. ಆಮೇಲೆ ಇವ್ರನ್ನ ಯಾಕೆ ಕಳಿಸಿದ್ರೆ, ಇವರು ದಿ ಬೆಸ್ಟ್ ಅನ್ನೋ ಕಾರಣಕ್ಕೆ ಇವ್ರನ್ನ ಕಳಿಸ್ತಾರೆ. ಬಟ್ ಆದ್ರೂ ಅವ್ರಿಗೂ ಅಲ್ಲಿ ರಸ್ತೆ ಕಾಣಿಸಿಲ್ಲ ಒಂದು. ಮತ್ತೆ ಇವಾಗ ಮಂಜು ಕವಿದ ವಾತಾವರಣದಲ್ಲೇ ಆದ್ರೂ ಲ್ಯಾಂಡಿಂಗ್ ಮಾಡ್ಬೇಕಂದ್ರೆ ಅಲ್ಲಿ ಮಿನಿಮಮ್ ಲೈಟ್ಸ್ ಬೇಕು, ಬ್ಲಿಂಕ್ ಆಗ್ಬೇಕು. ನಾವು ಪಿಕ್ಚರ್ ಅಲ್ಲೇ ನೋಡ್ಬಿಟ್ಟೆ ಎಷ್ಟು ಇದು ಮಾಡ್ತೀವಿ, ಏನಿಲ್ಲ, ಏನೇನು ಇಲ್ಲ, ಅಲ್ಲಿ ವ್ಯವಸ್ಥೆನೇ ಇಲ್ಲ. ಬಟ್ ಇವ್ರಿಗೆ ಏನಂದ್ರೆ ಬಾರಾಮತಿಲಿ ಒಂದು ಮುಂಬೈ ಟು ಬಾರಾಮತಿ ಜನ ಓಡಾಡಬೇಕು, ಅವ್ರಿಗೆ ವಿಮಾನಯಾನದ ಸೌಕರ್ಯ ಕಲ್ಪಿಸ್ಬೇಕು ಅಂದ್ರೆ ಇವರು ಜನನಾಯಕ. ನಿಮಗೆ ಗೊತ್ತಿದೆ, ಅವರು ಶುಗರ್ ಇದರಿಂದ ಮೇಲ್ ಬಂದವರು, ಶುಗರ್ ಲಾಬಿಯಿಂದ, ಅಂದ್ರೆ ಶುಗರ್ ಫ್ಯಾಕ್ಟ್ರಿ ಎಲ್ಲ ಇಟ್ಕೊಂಡು. ಇವರು ಶರದ್ ಪವಾರ್ ಅವರ NCP ನಾಯಕ ಶರದ್ ಪವಾರ್ ಅವರ ಸ್ವಂತ ಅಣ್ಣನ ಮಗ, ಅವರು ಚಿಕ್ಕಪ್ಪ, ಅವರು ಇವ್ರನ್ನ ಚಿಕ್ಕಪ್ಪ ಅಂತ ಕರಿತಾ ಇದ್ದಿದ್ದು. ಅಲ್ಲಿ ಅವರು ಸುನೇತ್ರ ಇರಬೇಕು ಅವ್ರ ವೈಫು. ಅಂತಿಮ ಸಂಸ್ಕಾರದ ಟೈಮ್ನಲ್ಲಿ ಅವರು ಒಂಥರ ಕುಸಿತಿರ್ತಾರೆ. ಆಗ ಇವ್ರು ಹಿಡ್ಕೋತಾರೆ, ಯಾರು ಸುಪ್ರಿಯಾ ಸುಳೆ ಅವ್ರ ಮಗಳು, ಯಾರು ಶರದ್ ಪವಾರ್ ಮಗಳು ಹಿಡ್ಕೋತಾರೆ. ಇವರಿಬ್ರು ಪರಸ್ಪರ ವಿರುದ್ಧವಾಗಿ ನಿಂತು ಚುನಾವಣೆಯಲ್ಲಿ ಸ್ಪರ್ಧಿಸಿರ್ತಾರೆ. ಮನೆ ಅಂತ ಬಂದಾಗ, ಕುಟುಂಬದ ಇದು ಅಂತ ಬಂದಾಗ ಎಲ್ಲ ಒಂದೇ ಅನ್ನಕ್ಕೆ ಹೋಗಿ ಹಿಡ್ಕೋತಾರೆ. ಇಡೀ ಪ್ರತಿಯೊಂದು ಹೆಜ್ಜೆನಲ್ಲೂ ಅವ್ರ ನೆರಳಾಗಿ ತಮ್ಮ ಅತ್ತಿಗೆ ಹಿಂದೆ ನಿಂತಿದ್ರು. ತುಂಬಾ ಚೆನ್ನಾಗಿತ್ತು ಅಂದ್ರೆ ಒಂಥರ ಆ ಭಾವನೆಗಳನ್ನ ಹೇಳಕ್ಕೆ ಕಷ್ಟ ಅಂತ ಅನ್ನಿಸ್ತು. ಅದನ್ನ ನೋಡ್ತಿದ್ದಾಗ ನನಗೆ ಆ ನ್ಯೂಸ್ ನೋಡುವಾಗ್ಲೇ ಒಂಥರ ಅಪ್ಸೆಟ್ ಆಯ್ತು. ಹೇಗಿರುತ್ತೆ ಜೀವನ ಅಂತ ಅನ್ನೋದು. ಆಮೇಲೆ ಅವರ ಇಬ್ರು ಮಕ್ಕಳು, ಗಂಡು ಮಕ್ಕಳು, ಅವ್ರಿಗೂ ಆಧಾರವಾಗಿ ಇವಾಗ ಶರದ್ ಪವಾರ, ಇದ್ರ ಮಧ್ಯೆ ನಮ್ಮ ಮಮತಕ್ಕ ಅವರು ಇದ್ರಲ್ಲಿ ಏನೋ ಇದೆ ರಾಜಕೀಯ ಹುನ್ನಾರ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೆ ಶರದ್ ಪವಾರ ಅಂಥದ್ದೆಲ್ಲ ಏನೂ ಇಲ್ಲ, ಇದೊಂದು ಅವಘಡ ಅಲ್ಲ, ಅದು ಹಂಗೆ ನೋಡಿ, ದಯಮಾಡಿ ಇದ್ರಲ್ಲೆಲ್ಲ ರಾಜಕೀಯ ತರಬೇಡಿ ಅಂತ ಹೇಳಿದ್ರು. ಖಂಡಿತ ಹೌದು, ಯಾಕಂದ್ರೆ ಆ ಫ್ಯಾಮಿಲಿಗೆ ಅವ್ರಿಗಿರೋ ಇದು ಕಷ್ಟ ಅವ್ರಿಗೆ ಗೊತ್ತು, ಅವ್ರಿಗೆ ಯಾವ ಥರ ಶಾಕ್ನಲ್ಲಿದ್ದಾರೆ, ಎಷ್ಟು ಆಘಾತಕ್ಕೊಳಗಾಗಿದ್ದಾರೆ. ಹಾಗಿರುವಾಗ ಇವರು ಆ ಥರ ಎಲ್ಲಾನು ರಾಜಕೀಯಕ್ಕೆ ಬಳಸ್ಕೊಳ್ಳೋದು, ರಾಜಕೀಯ ಉದ್ದೇಶದಿಂದನೇ ಮಾಡೋದು. ಸಿಕ್ಕಿದ ಚಾನ್ಸ್ ಇವಾಗ ಒಂದು ಕಲ್ಲು ಹೊಡೆದು ಬಿಡ್ತೀನಿ ನಂದು ಅಂತ ಅನ್ನೋದು ಬಹಳ ತಪ್ಪು. ನೆಕ್ಸ್ಟ್ ಯಾರು ಅಲ್ಲಿಗೆ ಅಭ್ಯರ್ಥಿ ಅಂತ ಆಗ್ಲೇ ಇನ್ನ ಅಂತ್ಯ ಸಂಸ್ಕಾರ ಆಗೋ ಟೈಮ್ನಲ್ಲಿ ಆಗ್ಲೇನೆ ಶುರುವಾಗ್ಬಿಟ್ಟಿದೆ. ತುಂಬಾ ಒಂಥರ ಪ್ರಾಸ್ಪೆಕ್ಟಸ್ ಒಂಥರ ಇದ್ದಂತಹ ಒಂದು ಫ್ಯೂಚರ್ ಇದ್ದಂತಹ ನಾಯಕ ಇವರು. ಹಾಗೆ ನೋಡಿದ್ರು ಅಲ್ವಾ. 1991ರಿಂದನೂ ಅಂದ್ರೆ ಹಿಂದೆ ತಿರುಗಿ ನೋಡಿಲ್ಲ ಅವರು, ಕಂಟಿನ್ಯೂಸ್ ಆಗಿ DCM ಆಗ್ತಾನೆ ಬಂದಿದ್ರು ದೀರ್ಘಾವಧಿ. ಇಲ್ಲ ಅವಾಗಿಲ್ಲ, ಈಗ ಇವ್ರು BJP ಇದ್ರಲ್ಲಿ ಆಗಿದ್ದು ಜೊತೆ ಸೇರಿ. ಬಟ್ ಅದು ಏಕನಾಥ್ ಶಿಂದೆ ಅಂಡ್ ಇವರು ಇಬ್ರುನುವೆ. ಬಟ್ ಅದೇ ಸ್ವಲ್ಪ ಚಿಕ್ಕಪ್ಪನ್ ಬೇರೆ ಆಗ್ಬಿಟ್ಟು ಬಂದಿದ್ರು ಈ ಇದಕ್ಕೆ. ಏನೋ ದೊಡ್ಡ ಲಾಸ್ ಮಾತ್ರ ಮಹಾರಾಷ್ಟ್ರ ಮಟ್ಟಕ್ಕೆ, ಯಾಕೆಂದ್ರೆ ಜನಪ್ರಿಯ ನಾಯಕ ಇವರು, ಜನನಾಯಕ. ಹಾಗಾಗಿ ಇವರನ್ನು ನೋಡ್ಲಿಕ್ಕೆ ಅಂದ್ರೆ ಜನ ತುಂಬೋರು ಅಷ್ಟು. ಮತ್ತೆ ನಿಮ್ಗೆ ಗೊತ್ತು ಇವಾಗ ಶುಗರ್ ಇದು ಎಷ್ಟು ಇದು ಕಬ್ಬು ಬೆಳೆಗಾರರದು ಎಷ್ಟೊಂದು ಸಮಸ್ಯೆಗಳಿದೆ, ಅದನ್ನೆಲ್ಲ ಆಲಿಸ್ಕೊಂಡು ತಾನು ಅದರಿಂದಾನೇ ಬಂದಿರೋದ್ರಿಂದ ಏನೋ ಜನರಿಗೆ ಲಾಸ್, ಮಹಾರಾಷ್ಟ್ರಕ್ಕೆ ಲಾಸ್ ಇವರ ಒಂದು.
ಮುಂದಿನ DCM ಯಾರಾಗಬಹುದು ಅಂತ ಅದೇ ಅವರಲ್ಲೇ ಇವಾಗ ಚರ್ಚೆ ನಡೀತಾ ಇದೆ. ಬಹುಶಃ ಸುನೇತ್ರ ಅವರ ವೈಫನ್ನೇ ವೈಫನ್ನ ನಿಲ್ಲಿಸ್ತಾರೆ ಇದಕ್ಕೆ, ಯಾವ ಎಲೆಕ್ಷನ್ ನಿಲ್ಲಿಸ್ತಾರೆ. ಆ ಬಾರಾಮತಿಯಿಂದ ಸ್ಪರ್ಧಿಸೋಕೆ ಸುನೇತ್ರ ಅವ್ರಿಗೆ ಟಿಕೆಟ್ ಕೊಡ್ಬೋದು, ಮತ್ತೆ ಅವರನ್ನು ಸೇರಿಸ್ಕೊಳ್ಬಹುದು. ಯಾಕೆಂತ ಹೇಳಿದ್ರೆ ಈಗ ಜನ ಒಂಥರ ಬಹಳ ಏನು ದುಃಖದಲ್ಲಿದ್ದಾರೆ. ಹಾಗಾಗಿ ಅವರಿಗೊಂದು ಸಮಾಧಾನ ಆಗ್ಬೋದು, ನಮ್ಮ ನಾಯಕನ ಪತ್ನಿಯೇ ಆ ಒಂದು ಸ್ಥಾನವನ್ನ ಅಲಂಕರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ. ಇದ್ರ ನಡುವೆ ನಮ್ಮ ನಾಡಿನ ಖ್ಯಾತ ಸಂಗೀತ ನಿರ್ದೇಶಕ AR ರೆಹಮಾನ್ ಅವ್ರದ ಸುದ್ದಿ ಒಂದು ಹರಿದಾಡ್ತಾ ಇದೆ. ನನಗೆ ಅವಕಾಶನೇ ಸಿಗ್ತಾ ಇಲ್ಲ ಅಂತ ಹೇಳಿ ಅವ್ರಿಗೆ 8 ವರ್ಷದಿಂದ ಅವಕಾಶ ಸಿಕ್ತಿಲ್ವಂತೆ. ಅದಕ್ಕೆ ಕಾರಣ ಅವರು ಮುಸ್ಲಿಂ ಆಗಿರೋದ್ರಂತೆ. ಹಾಗಂತ ಹೇಳ್ಕೊಂಡು ಅದಕ್ಕೆ ಎಲ್ಲಾರು ತಿರುಗಿ ಬಿದ್ದಿದ್ದಾರೆ. ಇಲ್ಲಿವರೆಗೂ ಅವ್ರಿಗೆ ಬಹಳ ರೆಸ್ಪೆಕ್ಟ್ ಇತ್ತು. ನಿಜ ಹೇಳ್ಬೇಕಂದ್ರೆ ಜೆಂಟ್ಲ್ಮನ್ ಹಾಗೆ ಹೇಗೆ ಅಂತ. ಅವರ ಗಂಡ ಹೆಂಡತಿ ವಿಚ್ಛೇದನ ಕೋರ್ಟ್ಗೆ ಹೋದಾಗ್ಲೇನೆ ಎಲ್ಲಾರು ಅಯ್ಯೋ ಇಂಥ ಜೆಂಟ್ಲ್ಮನ್, ಅವರು ಅಷ್ಟು ಒಳ್ಳೆಯವರು. ಯಾಕೆಂದ್ರೆ ಇವರು ಅಲ್ಲಿ ಇದಕ್ಕೆ ಆಸ್ಕರ್ ಇದಕ್ಕೆ ಅವಾರ್ಡ್ ಫಂಕ್ಷನ್ಗೆ ಹೋದಾಗ ಆ ಗಂಡ ಹೆಂಡತಿ ನೋಡಿ ಎಲ್ಲಾರು ಎಷ್ಟು ಕಣ್ ತುಂಬಿಸ್ಕೊಂಡು ಎಂತ ಒಳ್ಳೆ ಜೋಡಿ, ಏನ್ ಚಂದಪ್ಪ ಅಂತೆಲ್ಲ ಹೇಳ್ಕೊಂಡು, ಅದೇನ್ ಆಯ್ತೋ ಏನ್ ಕತೆನೋ ಆಮೇಲೆ ನೋಡಿದ್ರೆ ವಿಚ್ಛೇದನ ಕೊಟ್ಕೊಂಡ್ರು. ಬಟ್ ಆದ್ರೂ ಅವ್ರ ಆರೋಗ್ಯಕ್ಕೆಲ್ಲ ಇವರೇ ಖರ್ಚು ಭರಿಸಿದ್ರು. ಅದಾದ್ಮೇಲೆ ಇವರು ಹೃದಯ ಸಂಬಂಧಿ ಕಾಯಿಲೆಗೆ ಒಳಗಾದ್ರು. ಆಗ ಅವ್ರ ವೈಫ್ ದಯವಿಟ್ಟು ನಮ್ಮ ಪತಿಯ ಒಂದು ಆರೋಗ್ಯಕ್ಕೋಸ್ಕರ ಎಲ್ಲರೂ ಪ್ರಾರ್ಥನೆ ಮಾಡಿ ಅವರು ರಿಕವರ್ ಆಗ್ಬೇಕು ಬೇಗ ಅಂತೆಲ್ಲ ಹೇಳೆಲ್ಲ ಕೇಳ್ಕೊಂಡ್ರು, ಎಲ್ಲ ಮಾಡಿದ್ರು. ಈಗ ನೋಡಿದ್ರೆ ಇದ್ದಕ್ಕಿದ್ದಂಗೆನೆ ಇವರು ನಾನು ಅಲ್ಲಿ ಏನೋ ಇಂಡಿಯಾದಲ್ಲಿ ಇರಬಾರ್ದಿತ್ತು, ನಾನು ಮುಸ್ಲಿಂ ಆಗಿರೋದೇ ದೊಡ್ಡ ತಪ್ಪಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೆ ಜನ ಭಯಂಕರ ಒಂಥರ ಸಿಟ್ಟಿಗೆದ್ದಿದ್ದಾರೆ. ಅದಕ್ಕೆ ಇಲ್ಲ, ನೀವು ಹೊಸತನವನ್ನ ರೂಢಿಸ್ಕೋಬೇಕು, ಅಳವಡಿಸ್ಕೋಬೇಕು. ಮತ್ತೆ ಹೊಸ ಹುಡುಗರಿಗೆ ಸಿಕ್ತಿರೋ ಚಾನ್ಸ್ ನಿಮಗೆ ಯಾಕೆ ಸಿಗಲ್ಲ? ಮತ್ತೆ ನೀವು ಆಕಾಶದ ಎತ್ತರಕ್ಕೆ ಬೆಲೆ ಇದಿಟ್ಕೊಂಡು ನಾನು ಇದು ಅವ್ರಿಗೆ ಕೊಡೋ ದುಡ್ಡಲ್ಲಿ 2 ಮೂವಿ ಮಾಡ್ಬೋದು ಅನ್ನೋ ಮಾತಿರೋದ್ರಿಂದ ಹೆಂಗೆ ನೀವು ಆಮೇಲೆ ನಿಮ್ಮ ಒಂದು ಇದನ್ನ ನೀವು ಬಿಟ್ಕೊಡ್ಬೇಡಿ. ಮತ್ತೆ ನೀವು ಈ ಥರದ ಮಾತುಗಳನ್ನೂ ಆಡ್ತೀರಿ ಅಂತಂದ್ರೆ ಏನೋ ನಾನು ಆಡಿದ್ದೇ ಆಟ, ನಾನು ಆನೆ ನಡೆದಿದ್ದೇ ದಾರಿ ಅಂತ ಅನ್ನೋ ಥರದ ಧೋರಣೆ ಇದೆಯಲ್ಲ, ಇದು ಭಾರತ. ಅದೆಲ್ಲ ನಡೆಯಲ್ಲ. ಯಾಕೆಂತ ಹೇಳಿದ್ರೆ ಚಾರ್ಜ್ ಮಾಡಿ ನೀವು ಹಾಲಿವುಡ್ ಲೆವೆಲ್ಗೆ, ಹಾಲಿವುಡ್ ರೇಂಜ್ಗೆ ಆಯ್ತಪ್ಪ. ನಿಮಗೆ ಫಸ್ಟ್ ಬ್ರೇಕ್ ಥ್ರೂ ಕೊಟ್ಟಿದ್ದ ಕನ್ನಡ ಚಿತ್ರರಂಗ. ನೀವು ದಿಲೀಪ್ ಆಗಿದ್ದಾಗ ನಿಮ್ಗೆ ಆಫ್ರಿಕಾದಲ್ಲಿ ಶೀಲಾ ಮಾಡಿರೋದೇ ನೀವು ಇಲ್ಲಿ ಕರ್ನಾಟಕದಲ್ಲಿ. ನೀವು ರೆಹಮಾನ್ ಆದ್ಮೇಲೆ ಎಷ್ಟು ಚಿತ್ರ ಮಾಡಿದ್ರಿ ಕರ್ನಾಟಕದಲ್ಲಿ? ಕನ್ನಡದಲ್ಲಿ ಯಾರು ಒಬ್ರಿಗಾದ್ರೂ ಕಾಲ್ ಶೀಟ್ ಕೊಟ್ರ? ನನಗೆ ಫಸ್ಟ್ ಬ್ರೇಕ್ ಕೊಟ್ಟಿರೋದು ಇದೇ ದ್ವಾರಕೀಶ್ ಅವರು ಕರೆದು ಬಾ ದಿಲೀಪ್ ನೀನ್ ಮಾಡು ಬಾ ಅಂತ ಹೇಳ್ಬಿಟ್ಟು ಕರೆದು ಅವಕಾಶ ಕೊಟ್ಟಿದ್ರು. ಆಯ್ತು, ನೀವು ಆ ಒಂದು ಋಣ ತೀರ್ಸೋಕಾದ್ರೂ ಬರ್ಬೋದಿತ್ತಲ್ಲ, ಮಾಡ್ಬೋದಿತ್ತಲ್ಲ, ಕನ್ನಡ ಫಿಲ್ಮ್ಗಳನ್ನ ಒಪ್ಕೋಬೋದಿತ್ತಲ್ಲ. ಯಾಕೆ ಒಪ್ಕೊಳ್ಳಿಲ್ಲ ನೀವು? ಹಾಗಿದ್ರೆ ನೀವು ಅಷ್ಟೊಂದು ದೊಡ್ಡ ಮನುಷ್ಯ, ಗ್ರೇಟ್ ಅಂತ ಅನ್ನೋದಾದ್ರೆ ನಿಮ್ಗೆ ಕರ್ನಾಟಕದ ಬಗ್ಗೆನೂ ಇರ್ಬೇಕಿತ್ತಲ್ಲ. ಈಗ ಅನಿಲ್ ಕಪೂರ್ ಹೇಳ್ತಾ ಇಲ್ವಾ, ಆ ಪಲ್ಲವಿ ಅನುಪಲ್ಲವಿ ಅವೆಲ್ಲಾನು ಇವಾಗ ಮೇಲಕ್ ಹಾಕ್ತಿದಾರೆ ನೋಡಿ. ಇವತ್ತು ಕನ್ನಡ ಚಿತ್ರರಂಗ ಎಷ್ಟು ಮೇಲಕ್ಕೆ ಹೋಗಿದೆ ಎಲ್ಲ ಹೇಳ್ತಾರೆ. ನೀವ್ ಯಾಕೆ ಅದನ್ನ ಮಾಡ್ಲಿಲ್ಲ? ನಿಮ್ಗೆ ಯಾಕೆ ಮಾಡಕ್ ಅವಕಾಶ ಆಗಿಲ್ಲ ಅಲ್ವಾ? ನೀವ್ ಯಾವುದೇ ಧರ್ಮ ಸ್ವೀಕರಿಸಿದ್ರು ನಿಮ್ ಧರ್ಮದ ಬಗ್ಗೆ ಜನರಿಗೆ ಯಾರಿಗೂ ಯಾವುದೇ ಅಬ್ಜೆಕ್ಷನ್ ಇಲ್ಲ. ಆದ್ರೆ ನಿಮ್ಮ ಧೋರಣೆಗಳು, ನಿಮ್ಮ ನಿಲುವು ಏನಿದೆಯಲ್ಲ ಅದ್ರ ಬಗ್ಗೆ ಅಬ್ಜೆಕ್ಷನ್ ಇದೆ. ನೀವು ಚಾರ್ಜ್ ಮಾಡೋ ರೀತಿ, ಎಷ್ಟು ಚಿತ್ರಗಳನ್ನ ನಿಮಗೆ ಕೊಡೋ ರೆಮ್ಯುನರೇಷನ್, ನಿಮಗೆ ಕೊಡೋ ಗೌರವ ಸಂಭಾವನೆ ಏನ್ ಕೊಡ್ತೀವಲ್ಲ, ಆ ಸಂಭಾವನೆನಲ್ಲೇ 3 ಪಿಕ್ಚರ್ ಮಾಡಾಕ್ಬೋದು ಅನ್ನೋ ಒಂದು ಮಾತು ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ. ಇದು ಅದೇ ಹ್ಯಾರಿಸ್ ಜಯರಾಜ್ ತಗೊಳ್ಳಿ, ನಾನು ತಮಿಳ್ನವ್ರನ್ನ ಹೇಳ್ತಾ ಇದ್ದೀನಿ. ಚಿಕ್ಕ ಪುಟ್ಟ ಇವ್ರುಗಳು ಎಷ್ಟು ಒಳ್ಳೊಳ್ಳೆ ಸಂಗೀತ ಕೊಡ್ತಾ ಇದ್ದಾರೆ. ಚಿಕ್ಕ ಹುಡುಗರುಗಳು, ಫ್ರೆಶರ್ಸು ಏನ್ ಚೆನ್ನಾಗಿ ಕೊಡ್ತಿದ್ದಾರೆ. ಅವ್ರು ಯಾವುದು ಇಂಗ್ಲಿಷಿಂದ ಕದ್ದು ಮಾಡ್ತಾ ಇಲ್ಲ, ಎಲ್ಲ ಫ್ರೆಶ್ ಇಲ್ಲಿಂದಾನೆ ಜನಪದ ಟ್ಯೂನ್ನೇ ಇರ್ಬೋದು ತಗೊಳ್ಳಿ ಮಾಡ್ತಾ ಇದ್ದಾರೆ. ನಿಮ್ಮಲ್ಲೇ ಇದೆ ಪ್ರತಿಯೊಂದು. ನಿಮ್ಮ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಇದೆ, ನೀವು ಹುಡುಕೋಬೇಕಷ್ಟೆ. ವಹೀದಾ ರೆಹಮಾನ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದಕ್ಕೆ ವಹೀದಾ ರೆಹಮಾನ್ ಕೇಳಿದ್ದಾರೆ, ಹಿಂಗ ಅಂದಿದಾರಲ್ಲ ಇವರು ಅಂತ ಹೇಳಿದಕ್ಕೆ. ಬೇರೆಯವರೆಲ್ಲ ತುಂಬಾ ಹೇಳಿದ್ದಾರೆ, ನಾನು ಅದನ್ನೆಲ್ಲ ಹೇಳಲ್ಲ. ತುಂಬಾ ಅದನ್ನ ಕಾಮೆಂಟ್ಸ್ ಓದ್ಬಿಟ್ರೆ ತುಂಬಾ ನಗು ಬರುತ್ತೆ, ಬೇಡ ಅದೆಲ್ಲ ಬೇಡ. ಬಟ್ ವಹೀದಾ ರೆಹಮಾನ್ ಹೇಳಿದ್ದು, ये अपना मुल्क है, हमको यही रहना है,
ಸಂಭಾಲ್ಕೆ ರಹನ ನಮ್ದು ಇದು ನಮ್ಮ ಮಾತೃಭೂಮಿ, ನಾವು ಇಲ್ಲೇ ಬದುಕಬೇಕು, ಇಲ್ಲೇ ನಮ್ಮ ಸಾವು ನೋವು ಕಷ್ಟ ನಷ್ಟ ಪ್ರತಿಯೊಂದು ಇಲ್ಲೇ ಸುಖ ಎಲ್ಲಾನು. ಹಾಗಿರುವಾಗ ನಾವು ಇಲ್ಲಿ ಎಲ್ಲವನ್ನೂ ಸಂಭಾಳಿಸ್ಕೊಂಡು ನಾವು ನಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಿದರೆ ಎಷ್ಟು ಅಕ್ಷರಶಃ ಸತ್ಯ ಅದು ಆ ಮಾತು. ಹೌದು. ಆಮೇಲೆ ನಿಮ್ಮ ಸ್ವಭಾವ ಹೆಂಗಿದೆ ಅದನ್ನ ನೀವು ಒಂದ್ಸರಿ ನೋಡ್ಕೊಳ್ಳಿ, ಒಂದು ಆತ್ಮಾವಲೋಕನ ಮಾಡ್ಕೊಳ್ಳಿ. ನೀವು ಇಳೆಯರಾಜ ಅಂತವ್ರ ಮೇಲೆ ಗೂಬೆ ಕೂರಿಸಿದವ್ರು ನೀವು, ಇವೆಲ್ಲಾನು ನೋಡ್ಕೊಂಡ್ ಬಂದ್ರೆ ಒಂದು ಸರಿ ಅವಲೋಕನ ಮಾಡಿದ್ರೆ, ಹಿಂತಿರುಗಿ ನೋಡಿದ್ರೆ ನಿಮ್ಮ ಜೀವನದ ಏರುಪೇರುಗಳನ್ನೆಲ್ಲ ನಿಮಗೆ ಗೊತ್ತಾಗುತ್ತೆ. ಅಲ್ಲೇ ನಿಮಗೆ ಉತ್ತರ ಸಿಗುತ್ತೆ. ಯಾಕೆ 8 ವರ್ಷ ಯಾವುದೋ ಧರ್ಮಕ್ಕೋಸ್ಕರ ನಮ್ಮ ದೇಶದಲ್ಲಿ ಏನು ಅವಕಾಶ ಸಿಕ್ತಿಲ್ಲ ಅನ್ನೋದು. ಟಾಪ್ ಲೆವೆಲ್ ರೀಚ್ ಆದ್ರಲ್ಲ, ಅವಾಗ ಯಾವ ಧರ್ಮನು ನಾವು ಅದೇನೆ, ಅಲ್ಲಿ ಟಾಪ್ ರೀಚ್ ಮಾಡಿದಾಗ ಯಾರಿಗೂ ಇದಾಗಿಲ್ಲ. ಓಕೆ. ಇದ್ರ ಜೊತೆ ಇನ್ನೊಂದು ನನಗೆ ಬೇಸರ ಆಗಿದ್ದು, ಅರ್ಜಿತ್ ಸಿಂಗು ಇನ್ಮೇಲೆ ಇಲ್ಲ, ಅವ್ರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಬಿಡಿ. ಅಲ್ಲ, ನಾನ್ ಸುಮ್ಮನೆ ಹೇಳಿದ್ದು. ಅಯ್ಯೋ, ನನಗೂ ಬೇಜಾರ್ ಅನ್ನಿಸ್ತು ಒಂದ್ಸಲಕ್ಕೆ. ಏನ್ ಚಂದ ವಾಯ್ಸ್ ಮಿಸ್ ಆಗತ್ತಲ್ಲ, ಅಬ್ ತುಮ್ ಹಿ ಹೋ ಅಂತ ಅನ್ನೋದು. ಅಬ್ ತುಮ್ ಹಿ ಹೋ ಅಂತ ಯಾವಾಗ್ಲೂ ಕಾಡೋ ಅಂತ ಒಂದು ಹಾಡು, ಅದು ತುಂಬಾ ಚೆನ್ನಾಗಿದೆ. ಕಂಠ ಮಾಧುರ್ಯ ಬಹಳ ಚೆನ್ನಾಗಿದೆ. ಅವರು ಏನಂತ ಹೇಳಿದ್ರೆ, ಇನ್ನು ನಾನು ಸಂಗೀತದಲ್ಲಿ ಇವಾಗ ಯೇಸುದಾಸು ಅಷ್ಟೇನೆ, ಸಂಗೀತದಲ್ಲಿ ನಾವು ತೊಡಕೋಬೇಕು, ಇನ್ನು ಹೆಚ್ಚೆಚ್ಚಿನ ಸಂಶೋಧನೆ ನಡಿಬೇಕು, ಹೊಸ ಹೊಸ ರಾಗಗಳನ್ನು ಹುಟ್ಟು ಹಾಕ್ಬೇಕು. ಇದೆಲ್ಲ ಯೇಸುದಾಸ್ಗೂ ಹಾಗೆ ಇತ್ತು. ಇವರು ಅಷ್ಟೇನೆ. ಇವ್ರು ಹೇಳೋದೇನಂದ್ರೆ, ನಾನು ಇನ್ನು ಸಂಗೀತ ರಚನೆಯಲ್ಲಿ ತೊಡಕೋತೀನಿ. ನಾನು ಇನ್ಮೇಲಿಂದ ನಾನು ಹಿನ್ನೆಲೆ ಗಾಯನದ ಬದಲು ಸ್ಟೇಜ್ ಶೋಸ್ ಕೊಡ್ತೀನಿ. ಇವಾಗ ಹಾಲಿವುಡ್ ಅಲ್ಲೆಲ್ಲ ಆ ತರದ ಒಂದು ಟ್ರೆಂಡ್, ಪಾಶ್ಚಿಮಾತ್ಯ ದೇಶಗಳಲ್ಲೆಲ್ಲ ಅಲ್ಲಿನ ಗಾಯಕರಿಗೆಲ್ರಿಗೂ ಆ ಥರ ಸ್ಟೇಜ್ ಶೋ ಕೊಡೋದು, ವಿಶ್ವ ಪರ್ಯಟನೆ ಮಾಡೋದು, ಇವೆಲ್ಲಾನು ಇದೆ. ಸೊ ಇವರು ಆ ಥರದಲ್ಲಿ ತೊಡಕೋತೀನಿ ಅಂತ ನೋಡಿ. ಬೇಕಾದ್ರೆ ಒಂದು ವಿಶೇಷ ಕಾರ್ಯಕ್ರಮ ಮಾಡೋಣ, ಅರಿಜಿತ್ ಸಿಂಗ್ದು ಹಾಡುಗಳನ್ನೆಲ್ಲ ಮೆಲ್ಕ ಹಾಕೋಣ ಕೂತ್ಕೊಂಡು. ನನಗೂ ಬಹಳ ಇಷ್ಟ ಅವರ ಕಂಠ ಅಲ್ವಾ, ಮೆಲೋಡಿ ಸೂಪರ್, ಮಾತ್ರ ಚೆನ್ನಾಗಿದೆ. ಸೊ ಇದ್ರ ಜೊತೆಗೆ ಹಂಗೆ ಬಾರ್ಡರ್ 2 ಸಿನಿಮಾದು ಬಾರ್ಡರ್ 5 ದಿನದಲ್ಲಿ 200 ಕೋಟಿ ಗಳಿಕೆ ಆಗಿದೆ. ಅಂದ್ರೆ ಬಾರ್ಡರ್ ಅಂದ್ರೇನೆ ನಿರೀಕ್ಷೆ ಜಾಸ್ತಿ. 1997 ನಲ್ಲಿ ಬಾರ್ಡರ್ ಮೊದಲನೇ ಭಾಗ ಏನಿತ್ತು ಅದು ರಿಲೀಸ್ ಆಗಿತ್ತು. ಅವಾಗ ಇವರು ಭಯೋತ್ಪಾದಕರು ಡೆಲ್ಲಿಯ ಚಿತ್ರಮಂದಿರದಲ್ಲೇ, ಅಂದರೆ ಎಲ್ಲ ಇವರು ಆರ್ಮಿ ಅವರೆಲ್ಲರೂ ಆ ಒಂದು ಶೋ ನೋಡಕ್ಕೆ ಹೋಗಿರ್ತಾರೆ. ಆಗ ಅಲ್ಲಿ ಸ್ಫೋಟ ಸಂಭವಿಸಿ ತುಂಬ ಜನ ಏನೋ ಜೀವಹಾನಿ ಆಯಿತು ಆ ಸಂದರ್ಭದಲ್ಲಿ. ಅದಾದಮೇಲೆ ಅವ್ರು ಆ ಶಾಕಿಂದ ಬರೋದಿಲ್ಲ. ನೀವು ನೋಡಬೇಕು ಫಿಲ್ಮ್ ಬಾರ್ಡರ್ ಅಂತೂ ಬಹಳ ಚೆನ್ನಾಗಿದೆ, ಬಹಳ ಅಂದರೆ ಬಹಳ ಚೆನ್ನಾಗಿದೆ. ಅದಾದಮೇಲೆ ಅವರು ಎರಡನೇ ಭಾಗ ತೆಗೆಯೋದಕ್ಕೆ ಮನಸ್ಸು ಮಾಡಿದ್ದು ಈಗ. ಸೊ ಈಗ ಚಿತ್ರ ಬಂದಿದೆ, ತೆರೆ ಕಂಡಿದೆ, ಅದ್ಧೂರಿ ದುರಂಧರ್ನಷ್ಟೇ ಅಬ್ಬರ ನಡೀತಾ ಇದೆ. ಇದರಲ್ಲಿ ವರುಣ್ ಧವನ್ ಇವರೆಲ್ಲ ಇದ್ದಾರೆ ಈ ಒಂದು ತಾರಾಗಣದಲ್ಲಿ, ಚಿತ್ರದ ತಾರಾಗಣದಲ್ಲಿ. ನಿರ್ಮಾಪಕ ಭೂಷಣ್ ಕುಮಾರ್ ಅವರು ಈ ಜನರ ಪ್ರತಿಕ್ರಿಯೆ ನೋಡಿ ಬಹಳ ಉಮೇದಿನಿಂದ ಹೇಳಿದ್ದಾರೆ, 3ನೇ ಪಾರ್ಟ್ ತೆಗಿತೀವಿ ಅಂತ ಹೇಳ್ಬಿಟ್ಟು. ಜನ ಹುಚ್ಚದ್ ಅಂದ್ರೆ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದೇ ಹೆಂಗಿದೆಯೋ ಗೊತ್ತಿದೆ, ಇಲ್ಲೂ ಸನ್ನಿ ಡಿಯೋಲ್ ಇದ್ದಾರೆ. ಸೊ ಅಲ್ಲಿ ಬಾರ್ಡರ್ ಫಸ್ಟ್ ಇಲ್ಲ, ಇದು ಚೆನ್ನಾಗಿದೆ, ರಿವ್ಯೂಗಳು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಿದ್ದಾರೆ. ಹಾಡು ಅಷ್ಟೇ ಅಷ್ಟು ಚೆನ್ನಾಗಿತ್ತು. ಸಂದೇಶೆ ಆಯೇ ಅದೆಲ್ಲ ಆ ಚಿತ್ರದ್ದೇನೆ, ಬಾರ್ಡರ್ ಚಿತ್ರದ ಹಾಡುಗಳು ತುಂಬಾ ಚೆನ್ನಾಗಿದೆ. ಓಕೆ. ಸೊ ಇವಾಗ ನಾವು ಮುಂದಿನ ಸುದ್ದಿಗಳಿಗೆ ನೋಡೋದಾದ್ರೆ, ವಿದೇಶದ ಹತ್ರ ಮುಖ ಮಾಡ್ತಾ ಇದ್ದೀವಿ. ಸೊ ಶಾಂತಿ ಮಾತುಕತೆಗೆ ಪುಟಿನ್ ಅವರು ಆಹ್ವಾನ ನೀಡಿದ್ದಾರೆ. ಟ್ರಂಪ್ ಯಾವ ಶಾಂತಿ ಇವ್ರನ್ನ ಹೈಜಾಕ್ ಮಾಡ್ಕೊಂಡ್ ಬಂದಿದ್ದಾರೆ. ಇಲ್ಲಿ ನೋಡಿದ್ರೆ ಗ್ರೀನ್ಲ್ಯಾಂಡ್ಗೆ ಸೈನ್ಯ ಕಳಿಸ್ತೀನಿ, ಇಲ್ಲಿ ಇರಾನ್ಗೆ ಸೈನ್ಯ ಕಳಿಸ್ತೀನಿ. ನೀವ್ ಯಾವ ಶಾಂತಿ ಮಾತುಕತೆ ಅಂತಿದ್ದೀರಿ? ನಾನು ಇಲ್ಲ, ಹಂಗಿದ್ರೆ ಟ್ರಂಪ್ ಇದ್ದಿದ್ರೆ ಫಸ್ಟ್ ನಿಮ್ಮ ಅಣ್ಣನ ಸುದ್ದಿನೇ ಅಂತಾನೆ ಹೇಳ್ಬಿಟ್ಟು ತಗೊಳ್ತಾ ಇದ್ದೆ. ನಮ್ಗೆ ಯಾವ ಅಣ್ಣ ಸದ್ಯ. ನಮ್ಮ ಕರಾವಳಿಯಲ್ಲಿ ಒಂದು ಮಾತಿದೆ, ಹೀಗೆ ಫ್ರೆಂಡ್ಸ್ ಕಂಡ್ರೆ ಆ ಬಲೆ ಚಾಪರ್ಕ ಅಂತೀವಿ, ಅಂದ್ರೆ ಆ ಬನ್ನಿ ಟೀ ಕುಡಿಯೋಣ ಅಂತ. ಹಂಗೆ ಜೆಲೆನ್ಸ್ಕಿಗೆ ಇವರು ಪುಟಿನ್ ಬಾ ಶಾಂತಿ ಮಾತುಕತೆ ಮಾಡೋಣ, ಇದ್ರಲ್ಲೇ ಮಾಡೋಣ, ಎಲ್ಲಿ ನಮ್ಮ
ರಾಜಧಾನಿಲೇ ಮಾಸ್ಕೋದಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಅಂತ ಕರೆದಿದ್ದಾರೆ. ಜೆಲೆನ್ಸ್ಕಿಗೆ ಈಗ ಒಂದು ಶುಭ 34,000 ಚದುರ ಕಿಲೋಮೀಟರ್ನ ಏನೋ ಇವರು ವಶಪಡಿಸ್ಕೊಂಡ್ಬಿಟ್ಟಿದ್ದಾರೆ ರಷ್ಯಾ. ಈಗಾಗಲೇ ಅಲ್ಲಿ ಖಾರ್ಕಿವ್ ಅಂತ ಏನು ಹೇಳ್ತೀವಿ ಆ ನಗರ ಸೇರಿದಂಗೆ 7 ಪ್ರಮುಖ ನಗರಗಳು ರಷ್ಯಾದ ವಶ ಆಗಿದೆ. ಮತ್ತಂದ್ರೆ ರಷ್ಯಾ ಮೇಲುಗೈ ಸಾಧಿಸಿದೆ. ಎಲ್ಲ ಅವ್ರು ಮಾಡಿ ಇವಾಗ ಚಳಿಗಾಲ ಇದೆಯಲ್ಲ ಅದು ಉಕ್ರೇನ್ಗೆ ಬಹಳ ದುಬಾರಿ ಆಗಿದೆ. ಆಮೇಲೆ ಅದು ಯುದ್ಧವನ್ನ ಸೋಲ್ತಿದ್ರೆ ಅದಕ್ಕೆ ಕಾರಣ ಚಳಿಗಾಲನೂ ಹೌದು. ಯಾಕಂದ್ರೆ ಈಗ ರಷ್ಯಾ ಅಟ್ಯಾಕ್ನ ಬಹಳ ಬಿರುಸುಗೊಳಿಸಿದೆ, ತೀವ್ರಗೊಳಿಸಿದೆ. ಈಗ ಅವ್ರು ಅಟ್ಯಾಕ್ ಹೆಂಗ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ವಿದ್ಯುತ್ ಸ್ಥಾವರಗಳ ಮೇಲೆ, ಒಟ್ಟು ಇವ್ರಿಗೆ ಬೇಸಿಕ್ ಫೆಸಿಲಿಟೀಸ್, ನೀರು, ಜಲಾಗಾರಗಳ ಮೇಲೆ ಅದೆಲ್ಲ ಕಲುಷಿತ ಆಗೋದು. ಸೊ ಒಟ್ಟು ಆ ವಾಟರ್ ಸಪ್ಲೈ ಇವನ್ನೆಲ್ಲ ಚೈನೆಲ್ಲ ತೊಡೆದು ಹಾಕಿ ಜನಜೀವನ ಅಸ್ತವ್ಯಸ್ತ ಆಗಬೇಕು. ನಾ ಹೇಳಿದೆ ಅನ್ಸುತ್ತೆ ಕಳೆದ ಸಂಚಿಕೆಯಲ್ಲೇ, ಅಲ್ಲಿ ಆರ್ಮಿ ಚೀಫೇ ಹೇಳ್ತಾರೆ, ನಿಮಗೆ ಬೇರೆ ಇನ್ಯಾವುದಾದ್ರೂ ಊರಲ್ಲಿ ಅವಕಾಶ ಇದ್ರೆ ದಯವಿಟ್ಟು ಮಕ್ಕಳನ್ನ ಹೆಂಗಸ್ರನ್ನ ಕಳಿಸ್ಕೊಟ್ಬಿಡಿ, ಅಲ್ಲಿಗೆ ಹೋಗ್ಲಿ, ಅವರು ಸೇಫ್ ಆಗಿರಲಿ. ಇಲ್ಲಿ ಸೇಫ್ ಇಲ್ಲ, ನಮ್ಮ ರಾಜಧಾನಿ ಕೀವಿಂದ ಹಿಡಿದು ಯಾವುದೂ ಸೇಫ್ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದರೆ ಇವತ್ತು ಉಕ್ರೇನಿನ ಜನ ಆ ಥರ ಆ ಒಂದು ದಾರುಣ ಸ್ಥಿತಿ ಉಕ್ರೇನ್ದು ಇವತ್ತು. ಜೆಲೆನ್ಸ್ಕಿಗೆ ಇವಾಗ ನನಗೇನಿಲ್ಲ ಶರಣೋ ಅಂತ ದೇಹಿ ಬಿದ್ದೋಗೋ ಒಂದು ಸ್ಥಿತಿನಲ್ಲಿದ್ದಾರೆ. ಇಲ್ಲಿವರೆಗೂ ಅವ್ರಿಗೆ ಏನಂತ ಹೇಳಿದ್ರೆ ಜರ್ಮನಿ ಮತ್ತು ಫ್ರಾನ್ಸು ಇಲ್ಲ, ನಿಮ್ಗೆ ಇವಾಗ ಏನು ಮಾಡೋಕ್ಕಾಗಲ್ಲ, ಪೇಟ್ರಿಯಾಟ್ ಇದ್ರ ಸಿಸ್ಟಮ್ ಏನಿದೆ, ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಜರ್ಮನಿ ಹೇಳಿದೆ. ಫ್ರಾನ್ಸು ಅಷ್ಟೇ, ನಿಮಗೆ ನಾವು ಯಾವುದೇ ಇನ್ನೂ ಹೆಚ್ಚುವರಿ ಶಸ್ತ್ರಾಸ್ತ್ರಗಳನ್ನು ಕೊಡೋಕ್ಕಾಗಲ್ಲ ಅಂತ. ಅಮೇರಿಕಕ್ಕೆ ಗೋಲ್ಡ್ ತೋಡ್ಕೊಂಡಿದ್ದಾರೆ ಜೆಲೆನ್ಸ್ಕಿ, ನೀವು ಇವಾಗ ಏನಾದರೂ ಮಾಡಿ ಅಂತ. ಈಗ ಏನು ಮಾಡೋದು ಇದರಲ್ಲಿ ಇಲ್ಲ, ಒಟ್ಟು ಮುನ್ನುಗ್ಗುತ್ತಾ ಇದೆ ರಷ್ಯಾ ಸೇನೆ. ಹಾಗಾಗಿ ಕಷ್ಟ ಇದೆ ಯಾರಿಗೆ, ಉಕ್ರೇನ್ನವ್ರಿಗೆ. ಸೊ ಜೆಲೆನ್ಸ್ಕಿ ಮಾಸ್ಕೋ ವಿಮಾನ ಹತ್ತಲೇಬೇಕು ಅಂತ ಅನ್ಸುತ್ತೆ. ಸೊ ಇನ್ನೊಂದು ಸುದ್ದಿಯಿಂದ ನಾವು ನೋಡೋದಾದ್ರೆ, ಫ್ರಾನ್ಸ್ನಲ್ಲಿ 15 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನ ಬಹಿಷ್ಕರಿಸಲಾಗಿದೆ. ಇದನ್ನ ಇಂಡಿಯಾದಲ್ಲೂ ತರಬೇಕು. ಯಾಕೆ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ. ಈಗ ಆಸ್ಟ್ರೇಲಿಯಾ ಆಯ್ತು, ಆಸ್ಟ್ರೇಲಿಯಾ ಆದ್ಮೇಲೆ ಫ್ರಾನ್ಸು. ಮಕ್ಕಳಿಗೆ ನಮ್ಮ ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆ ಏನಿತ್ತು ಅದೇ ಅವರ ಬ್ರೈನ್ಗೆ ಬಹಳ ಒಳ್ಳೇದು. ಇದರಿಂದ ಒಂದು ಅಲ್ಟ್ರಾವೈಲೆಟ್ ರೇಸು, ಇದ್ರದ್ದು ಈ ಲೈಟು ಇವೆಲ್ಲ. ಆಮೇಲೆ ಇವು ರಾತ್ರಿ ಕತ್ಲೆಲೂ ಮೊಬೈಲ್ ಹಾಕೊಂಡು ನೋಡ್ಕೊಂಡು ಕೂತಿರ್ತಾರೆ. ಹಾಗಾಗಿ ಇದು ತುಂಬಾ ತಪ್ಪು. ಆಮೇಲೆ ನೀವು ಹಂಗೆ ಕೊಡೋ ಹಾಗಿದ್ರು ನಾ ಬಟನ್ ಸಿಸ್ಟಮ್ ಕೊಡಿ ಅಂತ ಹೇಳಿದ್ರು. ಇದು ಬೇಡ, ಬೇಸಿಕ್ ಸೆಟ್ ಅದನ್ನ ಕೊಡಿ ಅಂತ ಹೇಳಿದ್ದಾರೆ. ಸೊ ಈ ಎಲ್ಲ ಆಮೇಲೆ ದುಬೈನಲ್ಲಿ ಮತ್ತೆ ಬೇರೆ ದೇಶಗಳಲ್ಲೆಲ್ಲ ಇದರಲ್ಲಿ ನಾರ್ವೆ, ಸ್ವಿಟ್ಜರ್ಲ್ಯಾಂಡ್, ಸ್ವೀಡನ್ನಲ್ಲಿ ಮಕ್ಕಳಿಗೆ ಇದುವರೆಗೂ ಇದಿತ್ತು, ಲ್ಯಾಪ್ಟಾಪ್ ಇತ್ತು. ಮತ್ತೆ ಈಗ ಪಾಟಿ ಚೀಲ, ಪುಸ್ತಕ, ಅದನ್ನ ಆ ಪೆನ್ನು ಇದನ್ನ ಕೊಟ್ಬಿಟ್ಟು ಇದ್ರಲ್ಲೇ ಶುರು ಮಾಡಿಸಿ. ಹೌದು, ಆ ಬರವಣಿಗೆಯಿಂದ ನರಮಂಡಲ ವರ್ಕ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಇದೆಯಲ್ಲ ಕನೆಕ್ಷನ್ ಇದೆಯಲ್ಲ. ಸೊ ಹಾಗಾಗಿ ಮಕ್ಕಳು ಅಡ್ಡದಾರಿ ಹಿಡಿತಿದ್ದಾರೆ. ಆಮೇಲೆ ಮಕ್ಕಳು ಬಾಲ್ಯವನ್ನೇ ಕಳೆದ್ಕೊತಾ ಇದ್ದಾರೆ. ಮೊಬೈಲು, ಟಿವಿ, ಕಂಪ್ಯೂಟರು, ಆಮೇಲೆ ಈ ಲ್ಯಾಪ್ಟಾಪ್ ಇವುಗಳ ದೆಸೆಯಿಂದ. ಸೊ ಇದಾಗದ್ ಬೇಡ. ಮಕ್ಕಳಿಗೆ ಅವರ ಬಾಲ್ಯವನ್ನ ಕೊಡ್ಬೇಕು. ಅವ್ರು ಈಗ್ಲೇನೆ ಸೋಷಿಯಲ್ ಮೀಡಿಯಾಗೆಲ್ಲ ಎಕ್ಸ್ಪೋಸ್ ಆಗೋದ್ ಬೇಡ ಅಂತ ಹೇಳ್ಬಿಟ್ಟು ಒಂದೊಂದೇ ದೇಶಗಳು ಎಚ್ಚೆತ್ಕೋತಾ ಇದಾವೆ, ನಾವು ಮಾತ್ರ ಬಿಂದಾಸ್. ಇವಾಗ ಹಿಂಗಾಗಿ ಅಂದ್ರೆ 3 ವರ್ಷ 4 ವರ್ಷದ ಮಕ್ಕಳು ಅವರೇ ಮೊಬೈಲ್ ತಗೊಂಡು ಯೂಟ್ಯೂಬ್ ಹಾಕೊಂಡು ಶಾರ್ಟ್ಸ್ಗಳು ನೋಡೋದು, ಯೂಟ್ಯೂಬ್ ಅಲ್ಲಿ ಏನ್ ಬೇಕು ಅದು ವಾಯ್ಸ್ ಇದ್ ಕೊಡೋದು, ಕಮೆಂಟ್ ಕೊಡೋದು ಎಲ್ಲ ಕಲ್ತ್ಬಿಟ್ಟು 3-4 ವರ್ಷದ ಮಕ್ಕಳು ಕೂಡ. ಹೌದು, ನಾನೇ ನೋಡಿದೀನಿ, ಕಣ್ಣಾರ ನೋಡಿದೀನಿ. ಮಕ್ಳಿಗೆ ಏನಂದ್ರೆ ಇದೆಲ್ಲ ಅಮ್ಮಂದ್ರು ಮಾಡಿರೋ ಇದು. ಏನು ಅವು ಊಟ ಮಾಡಲ್ಲ, ಅಳುತ್ವೆ ಅಂತ ಅಂದ ತಕ್ಷಣ ಕೈಗೆ ಮೊಬೈಲ್ ಹಾಕ್ಬಿಟ್ಟು ಕಾರ್ಟೂನು ಎಲ್ಲ ಇನ್ನಂತದ ಒಂದು ಹಾಕ್ಬಿಟ್ಟು ಚಿತ್ರಗಳನ್ನ ಹಾಕಿ ಕೊಡೋದು. ಅವು ಹಿಂಗ್ ನೋಡ್ತಾ ಇರುತ್ತವೆ, ಅವಾಗ ಬಾಯಿಗೆ ತುರ್ಕೋದು. ಅಲ್ಲಿ ಅಮ್ಮಂದ್ರು ಹೊರಗಡೆ ಚಂದ್ರನ್ ನೋಡು ಅಂತ ಅನ್ನಕ್ಕೂ ಇವಾಗಿರೋ ವಾತಾವರಣ, ಚಳಿ ಒಂದೇ ಅಲ್ಲ, ಎಲ್ಲ ಒಂಥರ ಈ ಬೆಂಕಿ ಪೆಟ್ಟಿಗೆ ತರ ಮನೆಗಳು ಬಂದ್ಬಿಟ್ಟು, ಬಿಲ್ಡಿಂಗ್ಗಳು ಬಂದ್ಬಿಟ್ಟು ಎಲ್ಲಿ ಅವಕ್ ಚಂದ್ರ ಕಾಣಬೇಕು, ಏನ್ ಕಾಣಬೇಕು ಇಲ್ಲ. ಈಗೇನು ಆ ಥರದ ವ್ಯವಸ್ಥೆನೇ ಇಲ್ಲದೆ ಇರೋದ್ರಿಂದ ಆಬ್ವಿಯಸ್ಲಿ ಅಮ್ಮಂದ್ರು ಇಲ್ಲ ಕತೆ ಹೇಳೋದು ಒಂಥರ. ಹೌದು,
ಪೇಷನ್ಸ್ ಇರ್ಬೇಕು. ಉದ್ಯೋಗಸ್ಥ ಮಹಿಳೆಯರಾದ್ರೆ ಎಲ್ಲಿಂದ ಮಾಡ್ತಾರೆ ಅದನ್ನೆಲ್ಲಾನು. ಸೊ ಇದೆಲ್ಲ ಇದೆ, ಒಂದಕ್ಕೊಂದು ಲಿಂಕ್ ಆಗಿದೆ ಇವೆಲ್ಲಾನು. ಬಟ್ ಒಂದ್ ರೀತಿಲಿ ಆತರ ಕಾನೂನಿನ ತಂದ್ರಾಗ ಮಾತ್ರ ಪೇರೆಂಟ್ಸು ಬದಲಾಗ್ತಾರೆ, ಇಲ್ಲ ಪೇರೆಂಟ್ಸು ಅಲ್ಲಿವರೆಗೂ ಬದಲಾಗಲ್ಲ. ಆಗಲ್ಲ. ಅದನ್ನ ಹೇಳಿದ್ದು, ವಿಶ್ವದ ಒಂದೊಂದೇ ದೇಶ ಎಚ್ಚೆತ್ಕೊಳ್ತಾ ಎಚ್ಚೆತ್ಕೋತಾ ಇದೆ, ನಾವು ಮಾತ್ರ ವಿಶ್ವದ ಅತಿ ದೊಡ್ಡ ಜನಸಂಖ್ಯೆ ಎಷ್ಟಿದೆ, ಯೂತ್ ಎಷ್ಟಿದ್ದಾರೆ ನಮ್ಮ ರಾಷ್ಟ್ರದಲ್ಲಿ. ನಾವು ಅನ್ಕೋತಾ ಇರ್ತೀವಿ ಎಕ್ಸಾಮ್ ಟೈಮಲ್ಲೇ ಯಾಕೆ ಕ್ರಿಕೆಟ್ ಮ್ಯಾಚ್ ಬರುತ್ತೆ, ಎಕ್ಸಾಮ್ ಟೈಮಲ್ಲೇ ಯಾಕೆ ವರ್ಲ್ಡ್ ಕಪ್ ಬರುತ್ತೆ, ಎಕ್ಸಾಮ್ ಟೈಮಲ್ಲೇ ಯಾಕೆ WPL ಬರುತ್ತೆ, IPL ಬರುತ್ತೆ ಅಂತೆಲ್ಲ ಅನ್ಕೊಳ್ತಿರ್ತೀವಲ್ಲ. ಇದೇನೆ ಅದೆಲ್ಲನೂ. ಅತ್ಲಾಗ ಮ್ಯಾಚ್ ನೋಡ್ದೆ ವಿರಾಟ್ ಕೊಹ್ಲಿ ಆಡೋದನ್ನ ನೋಡ್ದೆ ಇರಂಗಿಲ್ಲ, ಇದ್ಲಾಗ ಓದೋದು ಇಲ್ಲ, ಏನ್ ಮಾಡ್ಬೇಕು ಅಂತ ಅನ್ಸುತ್ತಲ್ಲ. ಹಾಗೆ ಇದು ನೀವು ಕೇಳಲಿಲ್ಲ, ನಾನೇ ಹೇಳ್ತೀನಿ. RCB ವಿನ್ ಅಲ್ಲ, ನಮ್ದು WPL ಅಲ್ಲಿ ನಾವು ಫೈನಲ್ಸ್ಗೆ ಹೋಗ್ಬಿಟ್ವಿ. ಇವ್ರನ್ನ UP ವಾರಿಯರ್ಸ್ ಅನ್ನ ಇದ್ ಮಾಡಿ ಸೋಲಿಸಿ ಆಯ್ತಾ. ಪಾಪ ದೀಪ್ತಿ ಶರ್ಮಾ ಏನ್ ಚೆನ್ನಾಗ್ ಆಡಿದ್ರು ಏನು ಪ್ರಯೋಜನ ಆಗ್ಲಿಲ್ಲ. ಗ್ರೇಸು ಮತ್ತೆ ಇವರು ಇಬ್ರುವೆ ಸೇರ್ಕೊಂಡು, ಯಾರ ನಾಡಿನ್ ಇಬ್ರು ಸೇರ್ಕೊಂಡು ಚೆನ್ನಾಗಿ ಆಡಿ ಒಟ್ಟು 22ಕ್ಕೆ 2 1 ವಿಕೆಟ್, 22ಕ್ಕೆ 4 1 ವಿಕೆಟ್ ಇಬ್ರು ಸೇರಿ ಅದನ್ನು ತೆಗೆದು ಇತ್ಲಾಗ ಬ್ಯಾಟಿಂಗು ಚೆನ್ನಾಗಿ ಆಡಿ ಒಟ್ಟು RCB ವಿಮೆನ್ಸ್ ತಂಡವನ್ನ ಮಹಿಳಾ WPLಗೆ ಏನಿದೆ ಪ್ರೀಮಿಯರ್ ಲೀಗ್ ಅದರ ಫೈನಲ್ಸ್ಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ಇನ್ನೇನೇ ಇದ್ರು ನಿನ್ನೆ ಎದುರಾಳಿ ತಂಡ ಯಾವ್ದು ಬರುತ್ತೆ, ಡೆಲ್ಲಿನೋ ಮುಂಬೈಯೋ ಅಂತ ಕಾದ್ ನೋಡ್ಬೇಕಾಗಿದೆ. ಅದು ಒಂದು. ಇನ್ನೊಂದು ನಾನೇನ್ ಹೇಳಕ್ ಹೊರಟಿದ್ದು ಅಂದ್ರೆ, ಬೆಂಗಳೂರಲ್ಲಿ RCB ಆಡೋದಕ್ಕೆ ಆಡ್ತಾರೋ ಆಡಲ್ವೋ ಅಂತ ಇತ್ತಲ್ಲ. ಸೊ ಈಗ ಸರ್ಕಾರದ ಜೊತೆ ಮಾತುಕತೆಗೆ ಸಿದ್ಧವಾಗಿದ್ದಾರೆ. ಅಂದ್ರೆ ಆಡೋದಕ್ಕೆ ಬೆಂಗಳೂರಲ್ಲಿ ರೆಡಿ ಅಂತ ಹೇಳ್ಬಿಟ್ಟು ಅದು ಒಂದು ಗುಡ್ ನ್ಯೂಸ್. RCB ವಿಷಯ ಬಂದಿಲ್ಲಲ್ಲ ಅಂತ ನೀವ್ ಯಾಕೆ ಹೇಳ್ತಾನೆ ಇಲ್ಲ ಅಂತ, ನೀವ್ ಇನ್ನೆಲ್ಲ ಹೋಗ್ಬಿಡ್ತಿರೋ ಅಂತ ಅನ್ಬಿಟ್ಟು. ಯಾಕಂದ್ರೆ ಇರಾನ್ ಯುದ್ಧ ಆಗ್ತಿದೆ, ನಿಮ್ಗೆ ಗೊತ್ತು, ಅದಕ್ಕೆಲ್ಲ ಸಿದ್ಧತೆ ನಡೆದಿದೆ. ಇವರು ಎಂತೆಂತ ದೊಡ್ಡ ದೊಡ್ಡ ರಾಕ್ಷಸ ಕ್ಷಿಪಣಿಗಳನ್ನೆಲ್ಲ, ಆಮೇಲೆ ರಾಕ್ಷಸ ಹಡಗುಗಳನ್ನ ಎಲ್ಲ ಕರ್ಕೊಂಡು ಬಂದು ಅಲ್ಲಿ ಇದ್ರಲ್ಲಿ ನಿಲ್ಸಿದ್ದಾರೆ. ಇವಾಗ ಮಿಡ್ಲ್ ಈಸ್ಟ್ ಅಲ್ಲಿ ಎಲ್ಲ ಬಂದ್ಬಿಟ್ಟಿದೆ. ಯಾವಾಗ ಬೇಕಾದ್ರೂ ಯುದ್ಧ ಘೋಷಣೆ ಆಗ್ಬೋದು. ಅವರು ಮಾರ್ಕೋ ರೂಬಿಯೋ ವಿದೇಶಾಂಗ ಸಚಿವ ಹೇಳ್ತಾರೆ, ಮಿನಿಸ್ಟರ್ ಆಫ್ ಸ್ಟೇಟ್ ಅಂತ ಹೇಳ್ತಾರೆ ಅಲ್ಲಿ, ಅವ್ರು ಹೇಳ್ತಾರೆ 40,000 ಅಮೆರಿಕನ್ ಸೈನಿಕರ ಜಮಾವಣೆ ಆಗಿದೆ ಮಧ್ಯಪ್ರಾಚ್ಯದಲ್ಲಿ ಅಂತ ಹೇಳ್ತಾರೆ. ಮಧ್ಯಪ್ರಾಚ್ಯದಲ್ಲಿ ಇವಾಗ ಇವ್ರು ಹೇಳೋದು ದೊಡ್ಡ ವಿಷಯ ಅಲ್ಲ, ಅದಕ್ಕೆ ಇವರು ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ ಇರಾನ್ ಕಡೆಯಿಂದ. ನೀವು ಒಂದು ಅಟ್ಯಾಕ್ ಮಾಡಿ ನಮ್ಮ ಮೇಲೆ, ಒಂದೇ ಒಂದು ಅಟ್ಯಾಕ್ ಮಾಡಿ, ದ ವೆರಿ ನೆಕ್ಸ್ಟ್ ಮೊಮೆಂಟ್ ನಿಮ್ಮ ಸೈನ್ಯ ನೆಲೆ ಎಲ್ಲೆಲ್ಲಿದೆ, ಬಹ್ರೇನ್ ಇರ್ಬೋದು, ಜೋರ್ಡಾನ್ ಇರ್ಬೋದು, ಸೌದಿನಲ್ಲಿ ಇರ್ಬೋದು, ಖತಾರಲ್ಲಿದೆ, ನೀವು ಎಲ್ಲಿ ರಿಯಾದಲ್ಲಿದೆಯಾ, ಸೊ ಈ ಎಲ್ಲಾದ್ರ ಮೇಲೂ ನಾವು ಕೌಂಟರ್ ಅಟ್ಯಾಕ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ನಮಗ್ ಗೊತ್ತು, ನಾವು ಅಲ್ಲಿಗೆ ತಲುಪೋಂಥ ಕ್ಷಿಪಣಿನ ಮಾಡಿದೀವೇನೋ, ರೆಡಿ ಇಟ್ಟಿದೀವಿ ಅಂತ ಹೇಳ್ಬಿಟ್ಟು ಇರಾನ್ ಹೇಳಿದೆ. ನನ್ಗೆ ಅದೊಂದು ಒಂದು ಸ್ವಲ್ಪ ಹೇಳ್ತೀನಿ, ನನ್ಗೆ ಅದೊಂದು ಬಿಟ್ಟೋಗ್ತಿತ್ತು. ಇಲ್ಲ ಅಂತ ಹೇಳಿದ್ರೆ ಎಷ್ಟು ಜೋರಾಗಿ ಮಾಡಿದ್ದಾರೆ ಗೊತ್ತಾ ಶುಭಾ ಅವರು ಅದನ್ನ. ಕುವೈತ್, ಬಹ್ರೇನ್, ಕತಾರ್, ಸೌದಿ ಅರೇಬಿಯಾ, ಜೋರ್ಡಾನ್ ಇಷ್ಟ್ರ ಮೇಲೇನೂ ಕತಾರ್ ಇಷ್ಟ್ರ ಮೇಲೇನೂ ನಾವು ಅಟ್ಯಾಕ್ ಮಾಡ್ಬೋದು. ಫತೇಹ್ 110 ಅನ್ನೋದು ಭಾರಿ ಮಿಸೈಲ್ ಇದನ್ನ ಏನೋ ಇವರು ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಇರಾನ್. ನಾವು ಮಾಡ್ತೀವಿ, ಕೌಂಟರ್ ಅಟ್ಯಾಕ್ ಮಾಡ್ತೀವಿ, ಅಮೆರಿಕನ್ ಎಲ್ಲೆಲ್ಲಿ ಸೇನಾ ನೆಲೆ ಇದೆ ಎಲ್ಲ ಧೂಳಿಪಟ ಮಾಡಾಕ್ಬಿಡ್ತೀವಿ ಅಂತ ಹೇಳ್ಬಿಟ್ಟು, ನೆಲಸಮ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಇವ್ರದ್ದೇನು ಡಿಮ್ಯಾಂಡು, ಅಮೆರಿಕದ್ದೇನು ಡಿಮ್ಯಾಂಡು, ಅಣ್ವಸ್ತ್ರ ಅಭಿವೃದ್ಧಿನ ಕೈ ಬಿಡಿ, ಯುರೇನಿಯಂ ಸಂಸ್ಕರಣೆನ ನಿಲ್ಲಿಸಿ ನೀವು ಮಾಡೋದನ್ನ, ಆಮೇಲೆ ಖಂಡಾಂತರ ಕ್ಷಿಪಣಿ ಇದೆ, ಬ್ಯಾಲಿಸ್ಟಿಕ್ ಮಿಸೈಲ್ಸ್ ನಾವೇನು ಹೇಳ್ತೀವಿ ಅದನ್ನು ಅಭಿವೃದ್ಧಿ ಮಾಡೋದು, ಅದನ್ನು ನಿಲ್ಲಿಸ್ಬೇಕು ಅಂತ. ಬಟ್ ಒಂದು ಇವರು ಈ ಯುದ್ಧ ಏನಾರಾದ್ರೆ ಇದರಿಂದ ಕೇವಲ ಮಧ್ಯಪ್ರಾಚ್ಯಕ್ಕಷ್ಟೇ ಇದು ಸೀಮಿತ ಆಗಲ್ಲ. ಇದರ ಎಫೆಕ್ಟ್ ಇಡೀ ವಿಶ್ವಕ್ಕೆ ಹರಡುತ್ತೆ, ಇಡೀ ವಿಶ್ವಕ್ಕೆ. ಇವಾಗ ಇರಾನ್ಗೆ ಅಲ್ಲಿ ನಾರ್ತ್ ಕೊರಿಯಾ ಬರ್ತಾರ, ಚೈನಾ ಬರ್ತಾರ, ರಷ್ಯಾ ಇದಾರ. ರಷ್ಯಾ ಇವಾಗಲೇ ಪುಟಿನ್ ಮತ್ತೆ ಸೌದಿ UAE
UAE ದೊರೆ ಅವ್ರ ಹತ್ರ ಹೋಗಿ ಮಾತಾಡಿದ್ದಾರೆ. ಸೊ ಇವರೆಲ್ಲರೂ ಅದು ಹೆಂಗೆ ಅಂತ ಹೇಳಿದ್ರೆ ಇಡೀ ಇದರಲ್ಲಿ ಶಿಯಾ ಮುಸ್ಲಿಮ್ಸ್ ಕಾನ್ಸಂಟ್ರೇಟ್ ಆಗಿರೋದು ಇರಾನ್ನಲ್ಲಿ. ಸೊ ಇಡೀ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಡಾಮಿನೇಟ್ ಮಾಡೋದು ಸುನ್ನಿ ಮುಸ್ಲಿಮ್ಸ್. ಇವ್ರಿಗೆ ಇರಾನ್ನ ಕಂಡ್ರೆ ಇಷ್ಟ ಇಲ್ಲ. ಹಾಗನ್ಬಿಟ್ಟು ತಮ್ಮದೇ ಧರ್ಮದ ನಮ್ಮದೇ ಬಾಯಿಯವರು ಯಾಕೆ ಬಿಟ್ಕೊಡ್ಬೇಕು ನಮ್ಮ ಸಹೋದರನ, ದಾಯಾದಿಯವ ಯಾಕೆ ಬಿಟ್ಕೊಡ್ಬೇಕು, ಬಿಟ್ಕೊಡ್ಬಾರ್ದು ಅನ್ನೋದು ಎಲ್ಲಾ ಮಧ್ಯಪ್ರಾಚ್ಯ ಅರಬ್ ರಾಷ್ಟ್ರಗಳಲ್ಲಿದೆ. ಅವನು ನಮ್ಮ ಅರಬ್, ಹಾಗಿರುವಾಗ ನಾವ್ ಯಾಕೆ ಬಿಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟಿದೆ. ಹಾಗಾಗಿ ಇವರು ನಮ್ಮ ದೇಶದಿಂದ ನೀವು ಅಟ್ಯಾಕ್ ಮಾಡಕ್ ನಾವು ಅವಕಾಶ ಕೊಡಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಇವ್ರು ಏನ್ ಮಾಡಿದಾರೆ, ಎಲ್ಲ ಸಮುದ್ರದಲ್ಲಿ ತಂದು ನಿಲ್ಸಿದ್ದಾರೆ. ಸಬ್ಮೆರಿನ್ಗಳು ಎಲ್ಲಾನು ತಂದು ನಿಲ್ಸಿದ್ದಾರೆ. ಸೊ ಯುದ್ಧ ನೌಕೆಗಳಿದೆಯಲ್ಲ ಅವುಗಳನ್ನೆಲ್ಲ ಕರ್ಕೊಂಬಂದು ನಿಲ್ಸಿದ್ದಾರೆ. ಏನಾಗುತ್ತೆ ಏನೋ ಗೊತ್ತಿಲ್ಲ, ನಿಮಗೆ ಗೊತ್ತು ಟ್ರಂಪ್ ಅದು ಏನಾಗುತ್ತೆ. ಇದನ್ ಬಂದ್ರೆ ನಾನು ರಷ್ಯಾದ್ ಹೇಳ್ಬೇಕಾದ್ರೆ ಹೆಂಗೆ ರಷ್ಯಾ ಯುಕ್ರೇನ್ ಮೇಲೆ ಅಷ್ಟು ನಿಖರವಾಗಿ ಅಷ್ಟು ಕರಾರುವಕ್ಕಾಗಿ ಡ್ರೋನ್ ದಾಳಿ ನಡೆಸ್ತಾ ಇದೆ ಅವರ ವಿದ್ಯುತ್ ಸ್ಥಾವರಗಳ ಮೇಲೆ, ಅಣು ಸ್ಥಾವರ ಮೇಲೆ, ಅಂದ್ರೆ ಅಣು ವಿದ್ಯುತ್ ಸ್ಥಾವರ. ಸೊ ಇದ್ರ ಮೇಲೆಲ್ಲ ಹೆಂಗೆ ನಡೆಸ್ತಾ ಇದೆ ಅಂದ್ರೆ, ಇವ್ರಿಗೆ ಸ್ಟಾರ್ಲಿಂಕ್ ಇದೆ. ಯಾರ್ದು ಕಟ್ ಮಾಡ್ತೇನೆ, ಸ್ಟಾರ್ಲಿಂಕ್ ಇವನ್ ಹೆಸರೇನು, ಅದೇ ವಿದ್ಯುತ್ ಕಾರ್ ಎಲ್ಲ ಮಾಡಿದಲ್ಲ ಎಲಾನ್ ಮಸ್ಕ್. ರಷ್ಯಾಗೆ ಸ್ಟಾರ್ಲಿಂಕ್ ಇಂಟರ್ನೆಟ್ ಸಪ್ಲೈ ಇದು ಕೊಡೋದು, ಏನು ಫೆಸಿಲಿಟಿ ಇದು ಮಾಡೋದು. ಸ್ಟಾರ್ಲಿಂಕ್ ಮೂಲಕ ಇವರು ಯುಕ್ರೇನಿನ ಎಲ್ಲ ಇದನ್ನು ವಿವರಗಳನ್ನು ಹಿಡ್ಕೊಂಡಿದ್ದಾರೆ. ಹಾಗಾಗಿ ಇವರು ಕರಾರುವಕ್ಕಾಗಿ ನಾವು ಹೇಳ್ತೀವಲ್ವಾ, ಅಮೆರಿಕ ರಷ್ಯಾ ಇಲ್ಲಿ ಬರೀ ವ್ಯಾಪಾರ ಅಷ್ಟೇ ಮುಖ್ಯ, ವ್ಯಾಪಾರ ಅಷ್ಟೇ ಮುಖ್ಯ. ಯಾರು ಹೋಗಿ ಫಸ್ಟ್ ಟವಲ್ ಹಾಕ್ಬಿಟ್ಟು ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟು ಇದು ಮಾಡ್ತಾರೆ, ಅವ್ರಿಗೆ ಇದು ಸಿಗುತ್ತೆ ಅಂತ ಹೇಳ್ತೀವಲ್ಲ, ಇದು ಆ ಥರದ ಕಥೆ. ಮುಂದೆ ಮಾತಾಡ. ಓಕೆ, ಸೊ ಇವಾಗ ಕಾರ್ಯಕ್ರಮದ ಅಂತಿಮ ಕತೆಗೆ ಬಂದಿದ್ದೀವಿ ನಾವು. ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಾರೆ ಮೇಡಮ್, ಗಣರಾಜ್ಯೋತ್ಸವದ ಪರೇಡ್ ನಾಯಕಿ ಡಾಕ್ಟರ್ ಹರ್ಷಿತಾ ರಾಘವ್. ಇವರು ಕ್ಯಾಪ್ಟನ್ ಹರ್ಷಿತಾ ರಾಘವ್ ಅಂತ. ಈಗ ಇದು ರೆಮೌಂಟ್ ಅಂಡ್ ವೆಟರ್ನರಿ ಕಾಪ್ಸ್ ಅಂತ, RVC ಅಂತ ಹೇಳ್ಬಿಟ್ಟು, ಇದಕ್ಕೆ 233ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇದೆ. ಇದು ಸೇನೆಯಲ್ಲಿ ಏನು ಪ್ರಾಣಿಗಳ ತುಕಡಿ. ಇದು ಇಲ್ಲಿ ನಾವಿವಾಗಲೇ ಹೇಳ್ದಾಗೆ ಬ್ಯಾಕ್ಟೀರಿಯನ್ ಒಂಟೆಗಳು ಅಂತ ಹೇಳಿ, ಬ್ಯಾಕ್ಟೀರಿಯನ್ ಕ್ಯಾಮಲ್ಸ್ ಅಂತ ಹೇಳ್ತೀವಿ. ಬ್ಯಾಕ್ಟೀರಿಯನ್ ಕ್ಯಾಮಲ್ಸ್ ಅಂತ ಹೇಳ್ತೀವಿ. ಅವುಗಳಿಂದ ಹಿಡಿದು ಜನ್ಸ್ಕಾರ್ ಪೋನೀಸ್ ಅಂತ ಹೇಳ್ತೀವಿ, ನಾಯಿಗಳು, ವೆರೈಟೀಸ್ ಆಫ್ ಶ್ವಾನಗಳಿವೆ. ಸೊ ಇವುಗಳನ್ನೆಲ್ಲ ಮ್ಯಾನೇಜ್ ಮಾಡಕ್ಕೆ ಬೇಕಿರ್ತಾರೆ, ಡಾಕ್ಟರ್ಸ್ ಬೇಕಿರ್ತಾರೆ. 2023 ಭಾರತ ಸರ್ಕಾರ ಒಂದು ತೀರ್ಮಾನ ಕೈಗೊಳ್ಳುತ್ತೆ. ಅದು ಏನಪ್ಪಾ ಅಂತ ಹೇಳಿದ್ರೆ, ಈ RVCಗೆ ಮಹಿಳಾ ಅಧಿಕಾರಿಗಳನ್ನ ಉನ್ನತ ಸ್ಥಾನಕ್ಕೆ ನೇಮಕ ಮಾಡಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಮಹಿಳೆಯರಿದ್ರೆ ಅಲ್ಲಿ ಸಮತೋಲನ ಕಾಯ್ದುಕೊಳ್ಳೋದಕ್ಕೆ ಆಗತ್ತೆ ಅಂತ ಹೇಳ್ಬಿಟ್ಟು. ಆಗ 4 ಅಧಿಕಾರಿಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಇವರು SSB ಎಕ್ಸಾಮ್ ಬರೀತಾರೆ. ಸೊ ಅದರಲ್ಲಿ ಆಯ್ಕೆ ಆಗ್ತಾರೆ. ಇವರು ಟಾಪ್ ಪೊಸಿಷನ್ ಅಲ್ಲಿ ಆಯ್ಕೆ ಆಗಿ ಕೊನೆಗೆ ಇವರು ಅಲ್ಲಿಗೆ ನಿಯುಕ್ತಿಗೊಳ್ತಾರೆ. ಇಲ್ಲಿ ಏನಂತ ಹೇಳಿದ್ರೆ, ಈ ಹರ್ಷಿತಾ ರಾಘವ್ದು, ಈಕೆ ಪುಟ್ಟು ಹುಡುಗಿ ಇದ್ದಾಗ್ಲಿಂದ ಇವ್ರ ತಂದೆನೂ ಗ್ರೂಪ್ ಪ್ರದೀಪ್ ರಾಘವ್ ಅಂತ ಹೇಳ್ಬಿಟ್ಟು, ಇವರು ಏರ್ಫೋರ್ಸ್ ಅಲ್ಲಿ ಗ್ರೂಪ್ ಕ್ಯಾಪ್ಟನ್ ಆಗಿ ನಿವೃತ್ತರಾದವರು. ಇವರು ದೇಶದ ಎಲ್ಲಾ ಕಡೆ ಸರ್ವಿಸ್ ಮಾಡ್ಕೊಂಡ್ಬರ್ತಾರೆ. ಇಡೀ ಕುಟುಂಬನೇ ಹೋಗ್ತಿರುತ್ತೆ. ಈ ಹುಡುಗಿ 8 ವರ್ಷದವಳು ಇದ್ದಾಗ ಒಂದು ಬೀದಿ ನಾಯಿಗೆ ಏಟಾಗಿರುತ್ತೆ. ಇವಳು ಹೋಗಿ ಅದಕ್ಕೆ ಚಿಕಿತ್ಸೆ ಕೊಡ್ತಾಳೆ. ಪಾಪ ರಾತ್ರಿ ನಡುಗ್ತಿರುತ್ತೆ. ಮೆಲ್ಲಕ್ಕೆ ಮನೆಯವ್ರ ಕಣ್ ತಪ್ಪಿಸಿ ಅದನ್ನ ಕರ್ಕೊಂಡ್ ಬಂದು ತನ್ನ ರೂಮಲ್ಲಿ ಮಲಗಿಸ್ಕೊತಾಳೆ. ದಿನ ಬೆಳಿಗ್ಗೆ ಎಲ್ರು ಎದ್ದೇಳಕ್ ಮುಂಚೆ ಕರ್ಕೊಂಡೋಗಿ ಹೊರಗೆ ಬಿಟ್ಬಿಡೋದು, ಮತ್ತೆ ಬೆಳಿಗ್ಗೆ ರಾತ್ರಿ ಕರ್ಕೊಂಡ್ ಬಂದು ಮಲಗಿಸ್ಕೊಳ್ಳೋದು. ಒಂದ್ ದಿವಸ ಮನೆಯವ್ರಿಗೆ ಗೊತ್ತಾಗುತ್ತೆ, ಅಯ್ಯೋ ನಿನ್ನ ನಾಯಿ ಕರ್ಕೊಂಬಂದು, ಅದು ಬೀದಿ ನಾಯಿ ಪೆಟ್ಟಾಗಿದೆ, ಅದಕ್ಕೆ ಇವಳೇ ತನಗೆ ಗೊತ್ತಿರೋ ಟಿಂಚರು ಎಲ್ಲಾನು ಹಾಕಿ ಅದಕ್ಕೆ ಬಟ್ಟೆ ಪಟ್ಟಿ ಕಟ್ಟಿ ಅದಕ್ಕೊಂದು ಉಪಚಾರ ಮಾಡಿ ಒಟ್ಟು ಅದನ್ನ ರೆಡಿ ಮಾಡ್ತಾಳೆ. ಹಂಗೆ ಇಲ್ಲ ನನಗೆ ಇದು ನಾಯಿ ಹಾಗೆಲ್ಲ ನೀವು ಇದು ಮಾಡಂಗಿಲ್ಲ, ನಾ ಕಳ್ಸಕ್ಕೆ ಬಿಡಲ್ಲ ಅಂತಾಳೆ. ಕೊನೆಗೆ ಇಲ್ಲ ಅಂತ ಸರಿ ಬೈದು ಹೊರಗೆ ಬಿಡ್ತಾರೆ. ಇವಳು ನಾನು ಶಾಲೆಗೆ ಹೋಗಲ್ಲ, ನನಗೆ ಓದೇ ಬೇಡ, ನನಗೆ ನಾಯಿ ಬೇಕು, ಓದ್ ಬೇಡ, ನಾನು ಶಾಲೆಗೆ ಹೋಗಲ್ಲ ಅಂತ ಕೂತ್ಕೊತಾಳೆ. ಅವಳೊಂದು ಸಮಾಧಾನ ಮಾಡೋ ಸಲುವಾಗ ನಾಯಿನ ಮನೆಗೆ ಕರ್ಕೊಂಬರ್ತಾರೆ. ಸೊ
ಇವಳಿಗೆ ಆ ಚಿಕ್ಕ ವಯಸ್ಸಿನಿಂದಾನೆ ಆ ಕಂಪ್ಯಾಷನ್ ಅಂತ ಏನ್ ಹೇಳ್ತೀವಿ, ಅನುಕಂಪ, ಇದೆಲ್ಲ ಪ್ರೀತಿ, ಅಕ್ಕರೆ, ಇವೆಲ್ಲ ತುಂಬಾ ಇರುತ್ತೆ ಈ ಹುಡುಗಿಗೆ. ಎಲ್ಲ ಪಶು ಪಕ್ಷಿ ಯಾವುದಕ್ಕೆ ಆರಾಮಿಲ್ಲ ಅಂದ್ರೆ ಸರಿ ಹೋಗೋದು, ಮುದ್ದು ಮಾಡೋದು, ಅವಕ್ಕೆ ಆರೈಕೆ ಮಾಡೋದು, ಅವಕ್ಕೆ ಊಟ ಕೊಡೋದು, ಅವಕ್ಕೆ ಏನಾದರೂ ಬೇಕಾ ನೀರಿಡೋದು, ಇವೆಲ್ಲ ಮಾಡ್ತಿರ್ತಾಳೆ. ಕೊನೆಗೆ ಗೊತ್ತಾಗುತ್ತೆ ಆ ಹುಡುಗಿಗೆ ಆ ವಯಸ್ಸಿನಲ್ಲೇ ಏನಂದ್ರೆ ಈ ಪಶು ವೈದ್ಯರು ಅಂತಿರ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ. ನಾನು ಅದೇ ಆಗೋದು ದೊಡ್ಡವಳಾದ್ಮೇಲೆ ಅಂತ. ಇವಾಗ ಇಲ್ಲ ನಮ್ಮ ಬೆಂಗಳೂರಿನ ಮಕ್ಳನ್ನ ಕೇಳ್ರಿ ಎಲ್ಲ ಇಂಜಿನಿಯರ್ ಆಗ್ತೀವಿ, ನಾವು ಸಾಫ್ಟ್ವೇರ್ ಇಂಜಿನಿಯರ್ ಅಂತಾರಲ್ವಾ. ಒಂದ್ ಕಾಲಕ್ಕಿತ್ತು ನಾವು ಡಾಕ್ಟರ್ ಆಗ್ತೀವಿ ಅಂತ, ಈಗ ಎಲ್ಲ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತೀವಿ ಅಂದ್ರೆ ಹಂಗೆ ಈ ಮಗು ಹೇಳುತ್ತೆ ಇಲ್ಲ ನಾನು ಪಶುವೈದ್ಯನೇ ಆಗೋದು, ವೆಟನರಿ ಡಾಕ್ಟರ್ ಆಗೋದು ಅಂತ ಹೇಳ್ಬಿಟ್ಟು. ಸರಿ, ಇವಳು ಮುಂಬೈ ವೆಟನರಿ ಕಾಲೇಜಲ್ಲಿ ವೆಟನರಿ ಸೈನ್ಸ್ ಓದಿ ಗ್ರಾಜುಯೇಟ್ ಆಗ್ತಾಳೆ. ಅದಾದ್ಮೇಲೆ ನೆಕ್ಸ್ಟು ಈ ವನ್ಯಜೀವಿಗಳ ಸಂಶೋಧನೆ ಮತ್ತು ಏನು ಅದೇ ರಿಸರ್ಚ್ ಸೆಂಟರ್ ಏನಿದೆ ಅಲ್ಲಿ ಸೇರ್ಕೋತಾಳೆ. ಅಲ್ಲಿ ಸೇರ್ಕೊಂಡು ಅಲ್ಲಿ ಇವಳು ಏನು ತರಬೇತಿನೂ ತಗೊಳ್ತಾ ಜೊತೆಗೆ ಕೆಲಸನೂ ಮಾಡ್ತಾ ಇರ್ತಾಳೆ. ಆಗ ಅಲ್ಲಿ ಪ್ರಹಾರ್ ಅಂತ ಹೇಳಿ ಡಿಫೆನ್ಸ್ ಅಕಾಡೆಮಿ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಅದು ಆ ಪ್ರಹಾರ್ ಡಿಫೆನ್ಸ್ ಅಕಾಡೆಮಿನ ಯಾರು ನಡೆಸ್ತಿರ್ತಾರೆ ಅಂತ ಹೇಳಿದ್ರೆ ಅದು ಬಂದು ಒಬ್ಬ ಇದು ವಾಯು ಪಡೆಯ ನಿವೃತ್ತ ಅಧಿಕಾರಿಯ ವೈಫು. ಅವರಿಂದ ಇವರು ಅದಕ್ಕೆ ಪರಿಚಿತರಾಗಿ ಅಲ್ಲಿ ಎಲ್ಲ ತರಬೇತಿ ತಗೊಂಡು ಕೊನೆಗೆ SSB ಎಕ್ಸಾಮ್ನಲ್ಲಿ ಮುಂಚೂಣಿ ಸ್ಥಾನವನ್ನ ಪಡೆದು ಇವರು ಇಂಡಿಯನ್ ಆರ್ಮಿಯ ಈ ಒಂದು ಕಂಟಿಂಜೆಂಟ್ ಏನಿದೆ RVC ಅದನ್ನು ಸೇರ್ತಾರೆ. ಸೇರಿ ಇವರು ಆ ಟ್ರೈನಿಂಗ್ ಪೀರಿಯಡಲ್ಲೂ ಇವರ ಒಂದು ಶಿಸ್ತು, ಆಮೇಲೆ ಆ ಕವಾಯತು ಕಸರತ್ತು ಮಾಡುವಾಗಿನ ದೇಹದಾಢ್ಯತೆ ಪ್ರತಿಯೊಂದನ್ನು ನೋಡಿ ಎಂಥ ಆಫೀಸರ್ ಇವರು ಅಂತ. ಆಮೇಲೆ ಬೆಸ್ಟ್ ಅಸಿಸ್ಟೆಂಟ್ ಕಮಾಂಡರ್ ಆ ಒಂದು ಇದನ್ನ ತಗೋತಾರೆ ಇವರು. ಆಮೇಲೆ ಅಲ್ಲಿಯೂ ಅಷ್ಟೇ ಉತ್ತಮ ಪ್ರಶಿಕ್ಷಣಾರ್ಥಿ ಅಂತ ಹೇಳ್ಬಿಟ್ಟು ಅಲ್ಲೂ ಟ್ರೈನಿಂಗಲ್ಲೂ ತಗೋತಾರೆ. ಎಲ್ಲಿ ಹೋದ್ರು ತಮ್ಮ ಇಡೀ ಎಜುಕೇಶನ್ ಗೋಲ್ಡ್ ಮೆಡಲ್. ಆಮೇಲೆ ಬಾಲಕಿ ಅದಷ್ಟೇ ಅಲ್ಲ, ಕಯಾಕಿಂಗ್ ಅಂಡ್ ರೋಯಿಂಗ್ ದೋಣಿ ನಡೆಸೋ ಸ್ಪರ್ಧೆ ಅದರಲ್ಲೂ ಅಷ್ಟೇ ಅವಳು ನ್ಯಾಷನಲ್ ಚಾಂಪಿಯನ್ ಈ ಹುಡುಗಿ. ಅಂದರೆ ಮಕ್ಕಳಿಗೆ ತಾವು ಬಾಲ್ಯದಲ್ಲೇ ತಾವು ಇದನ್ನೇ ಆಗ್ಬೇಕು ಅಂದ್ರೆ ಅದೇ ದಾರಿಲೇ ನಡಿಬಹುದು ಅಂತ ಹೇಳಿ. ಆಮೇಲೆ ಒಂದು ಸ್ಟೇಟ್ಮೆಂಟ್ ಇದೆ ಬಹಳ, ಮೊನ್ನೆ ಈ ರಿಪಬ್ಲಿಕ್ ಡೇ ಪೆರೇಡ್ ಆದ್ಮೇಲೆ ಕಳೆದ ವಾರದ್ದು ಆದ್ಮೇಲೆ ಅವ್ರಿಗೆ ಕೇಳ್ತಾರೆ, ನೀವು ಹೆಂಗೆ ಇದಕ್ಕೆ ಅಟ್ರಾಕ್ಟ್ ಆದ್ರಿ, ನೀವು ಇದನ್ನೇ ಹ್ಯಾಗ್ ಮಾಡ್ತೀರಿ, ಹೆಣ್ಮಕ್ಳೇ ಬರಲ್ಲ ಅಂತಂದ್ರು. ಇವಾಗ ನೋಡಿ ಅವರು ಶೀಲಾ, ಇವಾಗ ಲೇಹ್ ಲಡಾಖ್ ಅಲ್ಲೆಲ್ಲ ಅವ್ರಿಗೆ ಇವಾಗ ಪೋಸ್ಟಿಂಗ್ ಇರುತ್ತೆ, ಇವಾಗ ಬಾಂಗ್ಲಾದೇಶ್ ಗಡಿಲಿರುತ್ತೆ. ಸೊ ಇದು ಒಂಥರ ಕೆಚ್ಚದೆ ಬೇಕಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನಿಮಗೆ ಈ ಪ್ರಾಣಿ ಜೀವಿಗಳ ಬಗ್ಗೆ ಒಂದು ಅನುಕಂಪ, ಪ್ರೀತಿ, ಅಕ್ಕರೆ ಇವು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಆತ್ಮದ ಒಂದು ಭಾಗ ಓಪನ್ನೇ ಆಗಿಲ್ಲ ಅಂತ, ಅದು ಹಾಗೆ ಮುಚ್ಕೊಂಡ್ಬಿಟ್ಟಿದೆ ಅಂತ ಅರ್ಥ ಅಂತ ಹೇಳ್ತಾರೆ ಅವರು. ಅಂದ್ರೆ ಮನುಷ್ಯನಲ್ಲಿ ಕೇವಲ ಮನುಷ್ಯರ ಬಗ್ಗೆ ಸೆಳೆತ ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲಿನ ಜೀವಿಗಳ ಬಗ್ಗೆನೂ ಇರ್ಬೇಕು ಅಂತ, ಏನು ಕಾಳಜಿ, ಅಕ್ಕರೆ ಇವೆಲ್ಲಾನು ಇರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಿಜವಾಗಿ ಮಾದರಿ ಈ ಹುಡುಗಿ. ಬಟ್ ನೋಡ್ಲಿಕ್ಕೂ ಅಷ್ಟೇ ಸುಂದರವಾಗಿದ್ದಾರೆ. ಆ ಹದ್ದುಗಳನ್ನ ನೋಡಿ ಹೆಂಗೆ, ಆ ಹದ್ದುಗಳನ್ನ ಕೈ ಮೇಲೆ ಕೂರಿಸ್ಕೊಂಡು ಅವಕ್ಕೆ ಆ ಟ್ರೈನಿಂಗ್ ಕೊಡೋದು, ಟ್ರೀಟ್ಮೆಂಟ್ ಕೊಡೋದು, ಪ್ರತಿಯೊಂದು ಏನು ಭಯ ಇಲ್ಲ ಅವ್ರಿಗೆ. ಹದ್ದುಗಳು ತುಂಬಾ ಅಟ್ಯಾಕಿಂಗ್, ಅಷ್ಟು ಸುಲಭ ಇಲ್ಲ ಅವುಗಳಿಗೆ. ಇವರು ತಾವ್ ಹೇಳ್ದಂಗೆ ಕೇಳೋ ಅಂದ್ರೆ ಪಳಗಿಸುವಂತ ಒಂದು ಇದು ಇದೆ ಮತ್ತೆ ಟ್ರೀಟ್ಮೆಂಟ್ ಕೊಡ್ತಾರೆ ಚೆನ್ನಾಗಿ. ನಂಗೆ ಆ ವನ್ಯಜೀವಿ ಎಕ್ಸ್ಪರ್ಟ್ ಅಂದ ತಕ್ಷಣನೇ ಅನ್ಸಿದ್ದು, ಅಯ್ಯೋ ನಮ್ಮ ಬಂಡೀಪುರಕ್ಕೆಲ್ಲ ಬೇಕಿದೆ ಸ್ವಲ್ಪ. ನಮ್ಮ ಹುಲಿ ಚಿರತೆಗಳನ್ನೆಲ್ಲ ಹೆಂಗೆಂಗೋ ಹಿಡಿತಿದ್ದಾರೆ, ಅವುಗಳಿಗೂ ಏನಾರು ಒಂದು ರಿಹ್ಯಾಬಿಲಿಟೇಷನ್ ಮಾಡಿ ಪಾಪ ಅವುಗಳನ್ನ ಹಿಡಿದು ತಗೊಂಡೋಗಿ ಅಲ್ಲಿ ಕೂರ್ಗಳ್ಳಿ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹಾಕಿ ಕೊಳಸಿ ಸಾಯಿಸ್ತಾ ಇದ್ದಾರೆ. ಏನಾದ್ರೂ ಮಾಡ್ರಪ್ಪ ಅಂತ ನಾನು ಅದಕ್ಕೆ ಹರ್ಷಿತಾ ಅವರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ನಮ್ಮೂರಿನ ನಮ್ಮ ರಾಜ್ಯದ ಪ್ರಾಣಿಗಳ ಬಗ್ಗೆನೂ ಸ್ವಲ್ಪ ಕಾಳಜಿ ಮಾಡಿ, ಏನಾದ್ರು ಒಂದು ನಿಮ್ ಹೆಂಗೋ ಆರ್ಮಿಲಿ 1 ತಿಂಗಳು ರಜಾ ಕೊಡ್ತಾರಲ್ಲ, ಆ ಟೈಮಲ್ಲಿ ಇಲ್ಲಿಗೆ ಬಂದು ಒಂದು ಸ್ವಲ್ಪ ಸರ್ವಿಸ್ ಮಾಡಿ ಅಂತ. ಪ್ರಾಣಿಗಳ ಬಗ್ಗೆನೆ ಬನ್ನಿ, ವನ್ಯಜೀವಿ ಎಕ್ಸ್ಪರ್ಟ್ ಇವರು, ಹಾಗಾಗಿ ಬನ್ನಿ ಅಂತ ಕೇಳಬೇಕು.
ಆಗ್ಲಿ, ನಿಮ್ಮ ಆಸೆ ಆದಷ್ಟು ಬೇಗ ಈಡೇರ್ಲಿ, ಆ ಪ್ರಾಣಿಗಳಿಗೆ ಒಂದು ಏನು ದಾರಿ ಕಾಣಿಸ್ಲಿ ಅನ್ನೋದು. ಪಾಪ ಅದ್ ನೆನ್ಸ್ಕೊಂಡ್ರೆ ಹಿಂಸೆ ಆಗತ್ತೆ. ಬಟ್ ಡಾಕ್ಟರ್ ಹರ್ಷಿತಾ, ಕ್ಯಾಪ್ಟನ್ ಹರ್ಷಿತಾ ರಾಘವ್, ಒಂದು ದೇಶದ ಹೆಮ್ಮೆಯ ನಾರಿಮಣಿ. ಸೊ ಇಂಥ ಸಾಧಕರು ಇನ್ನಷ್ಟು ಹುಟ್ಟಿ ಬರ್ಲಿ. ಒಂದಿಷ್ಟು ನಾಗ್ಪುರ ಅವ್ರು ಇದ್ದಿದ್ದು ವನ್ಯಜೀವಿ ಸಂಶೋಧನಾ ಇದಿದೆಯಲ್ಲ ಸಂಸ್ಥೆ, ಅದು ನಾಗ್ಪುರದಲ್ಲೇ ಇದ್ದಿದ್ದು. ಸಾಕಷ್ಟು ಯುವತಿಯರಿಗೆ ಒಂದು ಮಾರ್ಗದರ್ಶಕರಾಗಿ ಇರ್ತಾರೆ, ದಾರಿದೀಪವಾಗಿ. ಸೊ ಇದಿಷ್ಟು ನಮ್ಮ ಈ ವಾರದ ಅವ್ರು ಹೇಳಿದ್ದಾರೆ, ಹೆಣ್ಮಕ್ಳು ವೆಟರ್ನರಿ ಸೈನ್ಸ್ ಓದಿ ಹೆಚ್ಚಾಗಿ ಬನ್ನಿ, ಈ ಒಂದು ಕ್ಷೇತ್ರಕ್ಕೆ ಹೆಣ್ಮಕ್ಳ ಅವಶ್ಯಕತೆ ಇದೆ, ಬನ್ನಿ. ಅದರಲ್ಲೂ ವನ್ಯಜೀವಿ ಏನು ಚಿಕಿತ್ಸೆ, ಶುಶ್ರೂಷೆ ಇವೆಲ್ಲ ಇದೆಯಲ್ಲ, ಇದಕ್ಕೂ ಹೆಣ್ಮಕ್ಳು ತುಂಬಾ ಬೇಕು, ಆ ಕಂಪ್ಯಾಷನ್ ಬೇಕು, ಅದಿರೋದು ಹೆಚ್ಚಾಗಿ ಹೆಣ್ಮಕ್ಳಲ್ಲಿ. ಹಾಗಾಗಿ ಬರ್ಬೇಕು ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ನಮ್ಮ ಈ ವಾರದ ಮಾತುಕತೆ ಆಗಿತ್ತು. ಮುಂದಿನ ವಾರ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ